ಹೆಣ್ಣು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಅಷ್ಟು ಕುಡಿದ್ಬಿಟ್ಟಿದ್ದಾಳೆ, ಕುಡಿದು ಬಿದೋಗಿದ್ದಾಳೆ. ಆ್ಯಕ್ಚುಲಿ ಗಂಡ ಹಿಡ್ಕೊಂಡಿದ್ದಾರೆ ನೋಡಿ. ಶ್ರೀ ಬಸಮಯ್ಯನ್ ಅಂತ, ಶ್ರೀ ಬಸಮಯ್ಯ ಕಾಣಿಸ್ತಾ ಇದೆ ನೋಡಿ. ಇನ್ನ ಹೆಂಡಿರ ಕಾಮದೇವ ಅಂತೆ. ಹೆಂಡಿರ ಅಂದ್ರೆ ಒಂದು ಹೆಣ್ಣಲ್ಲ, ಒಂದು ಹೆಂಡತಿ ಅಲ್ಲ, ಮೆನಿ ಹೆಂಡ್ತಿರು, ಮಲ್ಟಿಪಲ್ ವೈಫ್ಸ್, ಗೊತ್ತಾಯ್ತಲ್ಲ. ಅವ್ರಿಗೆ ಅವನು ಕಾಮದೇವ ಅಂತ ಅವ್ನು ಬರ್ಕೊಂಡಿದ್ದಾನೆ. ಸೊ ನೀವು ಅಲ್ಲಿ ನೋಡಿದ್ರಲ್ಲ, ಅದಕ್ಕಿಂತ ನೋಡಿ ಇಲ್ಲಿ ನಿಮಗೆ ಇದು ಗೊತ್ತಾಗತ್ತೆ, ಕಬ್ಬಣದ ಒಂದು ಇಂಟರ್ಲಾಕಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ಕೆಳಗಡೆ ಭಾಗದ ಈ ಭಾಗಕ್ಕೂ ಸೇರಿಸಿ ಮಾಡಿರೋಂಥ ಸ್ಟೀಲ್ ಇದು ನೋಡಿ. ಕರ್ನಾಟಕದಲ್ಲಿರುವಂಥ ಅತ್ಯಂತ ಸುಂದರವಾದ ಮಹಿಷಾಸುರ ಮರ್ದಿನಿಯ ಉಬ್ಬು ಶಿಲ್ಪ ನೋಡಿ ಇದೆ. ಈ ಎಲ್ಲ ಒಂದು ಶಿಲ್ಪಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಶಿಲ್ಪ ಮತ್ತು ಕನ್ನಡಿಗರೆಲ್ಲ ಈ ಒಂದು ಸ್ಥಳಕ್ಕೆ ಅಥವಾ ಲಾಡ್ಕನ್ ಗುಡಿಗೆ ಬಂದಾಗ ನೋಡಲೇಬೇಕಾಗಿರೋ ಶಿಲ್ಪ, ಮತ್ತೆ ಹೇಳ್ತೀನಿ ನೋಡಲೇಬೇಕಾಗಿರೋ ಶಿಲ್ಪ ಯಾವುದು ಅಂದರೆ ಇದು ನಮ್ಮ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ. ಇಲ್ಲೊಂದು ಆಲ್ಮೋಸ್ಟ್ ಹಾಳಾಗಿರುವಂಥ ಒಂದು ಶಾಸನ ಇದೆ. ಈ ಶಾಸನದ 4ನೇ ಸಾಲಿನಲ್ಲಿ ಕೋಮರ ಸಿಂಗ ಅಂತ ಇಲ್ಲಿ ಉಲ್ಲೇಖ ಆಗಿದೆ. ಇವತ್ತಿದೆಲ್ಲ ತುಂಬ ಹಾಳಾಗಿರೋ ಕಾರಣ ಗೊತ್ತಾಗ್ತಿಲ್ಲ. ಹಿಂದೆ ಇದನ್ನು ಪಡಿಯಚ್ಚು ತೆಗೆದಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಅರ್ಧಂಬರ್ಧ ಅಂದರೆ ನೋಡಿ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಏನು ಅಂದರೆ ಕೋಮರ ಸಿಂಗ ಅಂತ ಈ ಗುಡಿಗೆ ಕರಿತಿದ್ರು ಅನ್ನೋದು ಕೂಡ ಮಾಹಿತಿ ಗೊತ್ತೆ. ಇದು ಶಾಸನ ಕೂಡ ಕನ್ನಡ ಭಾಷೆ ಮತ್ತು ಲಿಪಿ ಕೂಡ ಕನ್ನಡ ಲಿಪಿನೇ ಆಗಿದೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಾವು ಕರ್ನಾಟಕದ ಇತಿಹಾಸನ ಯಾವ ರೀತಿ ನೋಡಬೇಕು ಅಂದರೆ, ಇಡೀ ಪ್ರಪಂಚದ ಯಾವುದಾದರೂ ಒಂದು ಭಾಷಿಕರು ನಿರಂತರವಾಗಿ 1200 ವರ್ಷಗಳ ಕಾಲ ಒಂದರ ನಂತರ ಒಂದು ಸಾಮ್ರಾಜ್ಯಗಳನ್ನು ಕಟ್ಟಿದ್ದು ಕನ್ನಡಿಗರು ಮಾತ್ರ. ನೀವು ಉದಾಹರಣೆಗೆ ನಾವು ನಮ್ಮ ಕನ್ನಡ ಸಾಮ್ರಾಜ್ಯಗಳನ್ನು ನಾವು ಬೇರೆ ಭಾಷೆಯವರಿಗೆ ನಾವು ಹೋಲಿಸ್ಕೊಂಡ್ರೆ, ಈಗ ಭಾರತದಲ್ಲೇ ಬೇರೆ ಭಾಷೆಯವರಿದ್ದಾರಲ್ಲ, ಈಗ ತಮಿಳು ಅಂತಲೇ ಅನ್ಕೋಣ, ಅಥವಾ ತೆಲುಗು ಅಥವಾ ಹಿಂದಿ ವಾಟವರ್ ಎಲ್ಲ ಭಾಷೆಯವರು, ನೀವು ಮರಾಠಿ, ಈಗ ಎಲ್ಲ ಭಾಷೆಯವರ ಸಾಮ್ರಾಜ್ಯಗಳು ಎಷ್ಟಿದೆ, ಕನ್ನಡದ ಸಾಮ್ರಾಜ್ಯಗಳು ಎಷ್ಟಿದೆ ಅಂದರೆ ಎಷ್ಟೋ ಭಾಷೆಯವರು ಸಾಮ್ರಾಜ್ಯವನ್ನೇ ಕಟ್ಟಕ್ಕಾಗಿಲ್ಲ. ಕನ್ನಡದವ್ರು ಮಾತ್ರ ಇಡೀ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ 1200 ವರ್ಷಗಳ ಕಾಲ ಸಾಮ್ರಾಜ್ಯಗಳ ಮೇಲೆ ಸಾಮ್ರಾಜ್ಯ ಕಟ್ಟಿದ್ದು ಕಂಟಿನ್ಯೂಸ್ ಆಗಿ. ಅದು ರೆಕಾರ್ಡ್ ಆ್ಯಕ್ಚುಲಿ, ನೋ ಬ್ರೇಕ್. ಇಡೀ ಪ್ರಪಂಚದಲ್ಲಿ ನಡೆದಿರೋ ಏಕೈಕ ಘಟನೆ ಇದು. ಯಾವುದಾದ್ರು ಒಂದು ಭಾಷಿಕರು ಇಷ್ಟೊಂದು ದೀರ್ಘಕಾಲಿಕವಾಗಿ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅದು ಕನ್ನಡದವ್ರು ಮಾತ್ರ. ಅಲ್ಲದೆ ನೀವು ಪ್ರಪಂಚದ GDP ಬಗ್ಗೆ ನಾವು ಮಾತಾಡ್ತೀವಲ್ಲ, ಸಾಧಾರಣವಾಗಿ GDP ಬಗ್ಗೆ ಅಂದರೆ ಯಾರ್ಯಾರ ಬಳಿ ಎಷ್ಟೆಷ್ಟು ದುಡ್ಡು ಇತ್ತು ಅನ್ನೋದು ಅಂದರೆ ನೋಡೋದು, ದೇಶದ ಸಂಪತ್ತನ್ನು ಸಾಕಷ್ಟು ಒಂದು ಅರ್ಥಶಾಸ್ತ್ರದ ವಿದ್ವಾಂಸರು ಅಂದರೆ ಎಕಾನಮಿಕ್ ಹಿಸ್ಟರಿ ಆಫ್ ವರ್ಲ್ಡ್ ಎಕಾನಮಿ ಬಗ್ಗೆ ರಿಸರ್ಚ್ ಮಾಡಿರೋರು ಕ್ಲಿಯರಾಗಿ ಹೇಳಿದ್ದಾರೆ. ಏನು ಅಂದರೆ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಅಂದರೆ ಈಗ ಯುರೋಪಿಯನ್ಸ್ಗಳು ಭಾರತಕ್ಕೆ ಅಂತ ಬಂದ್ರಲ್ಲ, ಡಚ್ಚರ್ ಇರ್ಬೋದು, ಫ್ರೆಂಚರ್ ಇರ್ಬೋದು, ಪೋರ್ಚುಗೀಸರು ಇರ್ಬೋದು, ಇಂಗ್ಲೀಷರು ಇರ್ಬೋದು, ಕ್ರಿಸ್ತಶಕದ ಆರಂಭದಿಂದ ಈ ವೆಸ್ಟರ್ನ್ ಕಾಲೋನೀಸ್ಗಳು ಯಾರ್ಯಾರಿದ್ರಲ್ಲ ಇವರು ಭಾರತಕ್ಕೆ ಬರುವ ಆ ಒಂದು ಘಟನೆ ನೋಡ್ತೀವಲ್ಲ, ಅಲ್ಲಿವರೆಗೂ ಭಾರತದಲ್ಲಿ ಇದ್ದಂತಹ ಒಂದು ಸಂಪನ್ಮೂಲ ಇಡೀ ವಿಶ್ವದಲ್ಲಿ ಎಷ್ಟಿತ್ತು, ನಮ್ಮದು ವಿಶ್ವದ GDPನಲ್ಲಿ ನಮ್ಮ ಪಾಲು ಎಷ್ಟಿತ್ತು ಅಂದರೆ ಸುಮಾರು 36%ಇಂದ 26% ಇತ್ತಂತೆ. ಅಂದರೆ ಅರ್ಥ ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಯವ್ರ ಹತ್ರ 100 ರೂಪಾಯಿ ಇದ್ದರೆ ನಮ್ಮ ಹತ್ರನೇ 36ರಿಂದ 26 ರೂಪಾಯಿ ಇತ್ತಂತೆ. ಅಷ್ಟೊಂದು ಶ್ರೀಮಂತವಾದ ದೇಶ ಭಾರತ ಒಂದು ಕಾಲದಲ್ಲಿ. ಅವತ್ತಿನ ಕಾಲದ ಭಾರತವನ್ನು ನೋಡಿದ್ರೆ ನಾವು ಕದಂಬರಿಂದ ಹಿಡಿದು ಈವನ್ ಶಾತವಾಹನವರು ಕನ್ನಡದವರು ಆಗಿರೋ ಸಾಧ್ಯತೆ ಇದೆ. ಅವ್ರದ್ದು ಕನ್ನಡದ ಶಾಸನಗಳು ಸಿಕ್ಕಿಲ್ಲ ಅಷ್ಟೇ, ಯಾಕೆಂದರೆ ಅವರು ಆಡಳಿತ ಮಾಡೋದು ಈ ವೆಸ್ಟರ್ನ್ ಡೆಕ್ಕನ್ನೇ. ವೆಸ್ಟರ್ನ್ ಡೆಕ್ಕನ್ ಅಂದರೆ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರ ಸೇರ್ಕೊಂಡೆ ಅವ್ರು ಆಡಳಿತ ಮಾಡೋದು. ಹಾಗಾಗಿ ಸಾಕಷ್ಟು ವಿದ್ವಾಂಸರು ಶಾತವಾಹನರನ್ನು ಕೂಡ ಕನ್ನಡದವರು ಅಂತಲೇ ಕರೀತಾರೆ. ಆದರೆ ಶಾತವಾಹನರ ಕಾಲದ ಯಾವುದೇ ಒಂದು ಕನ್ನಡ ಶಾಸನ ಸಿಕ್ಕಿಲ್ಲದಿರೋ ಕಾರಣ ನಾವು ಕ್ಲೇಮ್ ಮಾಡೋಕ್ಕಾಗ್ತಿಲ್ಲ. ಬಟ್ ಏನೇ ಇದ್ರೂ ನಾವು ಕದಂಬರನ್ನೇ ಅಧಿಕೃತವಾಗಿ ಮೊದಲ ಕನ್ನಡ ಸಾಮ್ರಾಜ್ಯ ಅಂತಲೇ ನೀವು ತೊಗೊಂಡ್ರು, ಕದಂಬರ ಕಾಲದಿಂದ ನೀವು ನಮ್ಮ ರಕ್ಕಸ ತಂಗಡಗಿ ಯುದ್ಧ ಏನು ನಡೆಯುತ್ತಲ್ಲ, ಅಥವಾ ತಾಳಿಕೋಟೆಯ ಕದನ ಅಂತ ನಾವೇನು ಕರಿತೀವಲ್ಲ, ಆ ಒಂದು ಸಂದರ್ಭದ ಒಂದು ಇತಿಹಾಸ ಅಂದರೆ ಕಾಲಮಾನವನ್ನು ನೋಡಿದ್ರೆ ನಮ್ಮ ಕದಂಬ ಸಾಮ್ರಾಜ್ಯ ಹುಟ್ಟೋದು 345ನೇ ಇಸ್ವಿ, ಕ್ರಿಸ್ತಶಕ 345, 4ನೇ ಶತಮಾನ. ಹಾಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಪತನ ಆಗೋದು 1565ರಲ್ಲಿ, ಕರೆಕ್ಟಾ? ಇವೆರಡು ಸಾಮ್ರಾಜ್ಯಗಳ ಡಿಫ್ರೆನ್ಸ್ ಇದೆಯಲ್ಲ, 1200 ವರ್ಷಗಳು ಬರುತ್ತೆ. 4ನೇ ಶತಮಾನದಿಂದ 16ನೇ ಶತಮಾನ, 1200 ವರ್ಷ. ಈ ಸಂದರ್ಭದಲ್ಲಿ ನೋಡಿ ನಮಗೆ ಕಂಟಿನ್ಯೂಟಿ ಯಾವ ರೀತಿ ನಮ್ಮ ರಾಜಕೀಯ ಇದೆ ಅಂತ. ಕದಂಬರು ಗಂಗರು ಸಮಕಾಲೀನೋ, ಅವರಿಬ್ಬರೂ ಕರ್ನಾಟಕವನ್ನು ಆಡಳಿತ ಮಾಡ್ತಿರ್ತಾರೆ. ಒಂದಷ್ಟು ಆಂಧ್ರ ಪ್ರದೇಶದ ಒಂದಷ್ಟು ಭಾಗಗಳು, ಇವತ್ತಿನ ತಮಿಳುನಾಡಿನ ಭಾಗಗಳು ಒಂದಷ್ಟು, ಮತ್ತು ಮಹಾರಾಷ್ಟ್ರದ ಒಂದಷ್ಟು ಭಾಗಗಳಿದೆ ನಮ್ಮ ಕರ್ನಾಟಕ, ಇಷ್ಟು ಆಡಳಿತ ಮಾಡ್ತಿರ್ತಾರೆ, ಕರೆಕ್ಟಾ? ಇದರ ನಂತರ ಬಂದಂತಹ ನಮ್ಮ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ್ನು ಸೋಲಿಸಿ ಅವನ ಒಂದು ಗಡಿಯನ್ನು ವಿಸ್ತಾರ ಮಾಡಿದ್ದು ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೂ ವಿಸ್ತಾರ ಮಾಡಿರ್ತಾನೆ. ಇದರ ಮುಂದುವರಿಕೆಯ ಭಾಗ ಆದರೆ, ಅಂದರೆ ಚಾಲುಕ್ಯರ ನಂತರದ ಮುಂದುವರಿಕೆಯ ಭಾಗವನ್ನು ನಾವು ನೋಡೋದಾದರೆ, ರಾಷ್ಟ್ರಕೂಟರು ಹಿಮಾಲಯದಿಂದ
ಕಾಶ್ಮೀರ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ತನ್ನ ಪ್ರಭಾವವನ್ನು ವ್ಯಾಪಿಸಿರ್ತಾರೆ. ಅದೇ ರೀತಿ ಕಲ್ಯಾಣದ ಚಾಲುಕ್ಯರದು ಕೂಡ ನರ್ಮದಾ ನದಿಯಿಂದ ಕಾವೇರಿವರೆಗೂ ಇವರ ಒಂದು ಸಾಮ್ರಾಜ್ಯ ಹರಡಿರುತ್ತೆ. ಇದಾದ ನಂತರ ಬಂದು 6ನೇ ವಿಕ್ರಮಾದಿತ್ಯನ ನಂತರ ಬಂದಂಥ ರಾಜರು ಪ್ರಬಲರು ಆಗಿಲ್ಲದೇ ಇದ್ದ ಸಂದರ್ಭದಲ್ಲಿ ಅವತ್ತಿನ ನಮ್ಮ ಮಹಾನ್ ಕರ್ನಾಟಕ ಇರುತ್ತಲ್ಲ, ಅಂದರೆ ನಮ್ಮ ಕಲ್ಯಾಣ ಚಾಲುಕ್ಯರ ಒಂದು ಮಹಾನ್ ಕರ್ನಾಟಕ ಇರುತ್ತೆ, ವಿಶಾಲ ಕರ್ನಾಟಕ, ಅದು ಒಡೆದೋಗಿ 4 ಭಾಗ ಆಗುತ್ತೆ. ಅದರಲ್ಲಿ ಮಹಾರಾಷ್ಟ್ರದ ಭಾಗವನ್ನು ಸೆವಣರು, ಕರ್ನಾಟಕದ ಭಾಗವನ್ನು ಮಹಾರಾಷ್ಟ್ರದ ಭಾಗವನ್ನು ಮತ್ತು ಉತ್ತರ ಕರ್ನಾಟಕ, ಇವತ್ತಿಗೆ ನಾವೇನು ಉತ್ತರ ಕರ್ನಾಟಕ ಅಂತ ಕರಿತೀವಲ್ಲ, ಆ ಉತ್ತರ ಕರ್ನಾಟಕದ ಭಾಗವಾದ ಕೆಲವು ಭಾಗಗಳನ್ನು ಸೆವಣರು, ಆಮೇಲೆ ಉತ್ತರ ಕರ್ನಾಟಕ ಮತ್ತು ಇವತ್ತಿನ ತಮಿಳುನಾಡಿನ ಒಂದಷ್ಟು ಭಾಗಗಳನ್ನ ಹೊಯ್ಸಳರು ಆಡಳಿತ ಮಾಡೋದ್ರ ಜೊತೆಗೆ ಈ ಕಡೆ ಆಂಧ್ರ ಮತ್ತು ತೆಲಂಗಾಣದ ಈ ಭಾಗಗಳನ್ನ ನಾವು ನೋಡಿದ್ರೆ ಕಾಕತೀಯರು, ಮತ್ತು ಮಧ್ಯಪ್ರದೇಶದ ಭಾಗ, ಅಂದರೆ ಮಧ್ಯಪ್ರದೇಶನೂ ಒನ್ಸ್ ಅಪಾನ್ ಎ ಟೈಮ್ ಅದು ಕರ್ನಾಟಕದ ಭಾಗವೇ ಆಗಿತ್ತು. ಯಾಕೆಂದರೆ ನರ್ಮದಾ ನದಿಯಿಂದ ನನ್ನ ಕಾವೇರಿವರೆಗೂ ಆ ಭೂಪ್ರದೇಶ ಎಲ್ಲ ಕರ್ನಾಟಕನೇ ಆಗಿತ್ತಲ್ಲ ಆಗಿನ ಕಾಲದಲ್ಲಿ. ಅದನ್ನು ಬಂದು ಕಳಚೂರಿಗಳ ಆಡಳಿತ ಮಾಡ್ತಾರೆ. ಅಂದರೆ ಆ ಒಂದು ಮಹಾನ್ ಸಾಮ್ರಾಜ್ಯ ಒಡೆದೋಗಿ 4 ಭಾಗ ಆಗುತ್ತೆ. ಇದಾದ ನಂತರ ಬಂದು ಹೊಯ್ಸಳರು ಪ್ರಬಲರಾಗಿ ಆಡಳಿತ ಮಾಡ್ತಾ ಇದ್ರು. ಮುಂದೆ ಬಂದು ಅವರ ಪತನ ಆದ ನಂತರ ಬಂದು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಮತ್ತೆ ಎದ್ದು ಬರುತ್ತೆ. ಎದ್ದು ಬಂದು ಅದ್ಭುತವಾಗಿ ಆಡಳಿತ ಮಾಡ್ತಾರೆ ಅಲ್ವಾ. ಪ್ರಪಂಚದ GDPನಲ್ಲಿ ಭಾರತದಲ್ಲಿ 36% 26% ಇತ್ತು ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತವನ್ನು ವ್ಯಾಪಕವಾಗಿ ಯಾರು ಆಡಳಿತ ಮಾಡಿದ್ದು ಅಂತ ನೋಡಿದ್ರೆ ಅದೆಲ್ಲ ಕನ್ನಡದ ರಾಜಮನೆತನಗಳೇ. ಒಂದು ಅವತ್ತಿನ ವಿಶಾಲವಾದ ಕರ್ನಾಟಕ, ಎಲ್ಲಿ ನರ್ಮದಾ ನದಿಯಿಂದ ಕಾವೇರಿಯವರೆಗಾದರೆ ನಮ್ಮ ಕರ್ನಾಟಕದಿಂದಲೇ ಹೊರಟಂತಹ ಬೇರೆ ಬೇರೆ ಮನೆತನಗಳು, ಅಂದರೆ ಶಾಖೆಗಳಾಗಿ ಬೇರೆ ಕಡೆ ಆಡಳಿತ ಮಾಡ್ತಾ ಮುಂದೆ ಅದೇ ಸ್ವತಂತ್ರವಾಗಿ ಆಡಳಿತ ಮಾಡೋಕ್ಕೆ ಅಂತ ಶುರು ಮಾಡಿದ್ವಲ್ಲ. ಉದಾಹರಣೆಗೆ ಗುಜರಾತ್ನಲ್ಲಿರುವಂಥ ಸೋಲಂಕಗಳಿರ್ಬೋದು, ಅಥವಾ ಪಾರಮಾರರು ಅಂತ ಒಂದು ರಾಜಮನೆತನ ಬರುತ್ತೆ. ಪಾರಮಾರರು ಬಂದು ರಾಷ್ಟ್ರಕೂಟರ ಸಂಬಂಧಿಗಳು ಅಂತ ಹೇಳ್ತಾರೆ. ಅದೇ ಥರ ಒರಿಸ್ಸಾವನ್ನು ಕಳಿಂಗ ಗಂಗರ ಆಡಳಿತ ಮಾಡ್ತಾರೆ. ಅವರು ಪೂರ್ವ ಗಂಗರ ಒಂದು ಬ್ರಾಂಚಸ್ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಧ್ಯ ಕರ್ನಾಟಕದಿಂದ ಹೊರಟಂಥ ಒಂದು ಮನೆತನ ಬಂದು ಇವತ್ತಿಗೆ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅಲ್ಲಿ ಕರ್ನಾಟಕ ಸೇನಾ ಅಂತಲೇ ಒಂದು ಮನೆತನ ಬರುತ್ತೆ, ಸೇನಾ ಮನೆತನ. ಅದು ಕೂಡ ಕರ್ನಾಟಕದಿಂದ ಹೋದಂಥದ್ದೇ. ಮತ್ತು ಬಿಹಾರ ಮತ್ತು ನೇಪಾಳವನ್ನು ಆಡಳಿತ ಮಾಡಿದಂತಹ ನನ್ನಿದೇವ ಹುಟ್ಟುಹಾಕಿದಂತಹ ಮಿಥಿಲೆಯ ಕರ್ನಾಟರು ಅನ್ನೋ ಸಾಮ್ರಾಜ್ಯ ಏನಿದೆಯಲ್ಲ, ಅದು ಕೂಡ ಕನ್ನಡದ ರಾಜಮನೆತನ. ಸೊ ಈಗ ನೀವು ಯೋಚನೆ ಮಾಡಿ, 1200 ವರ್ಷಗಳ ಕಾಲ ಅವತ್ತಿನ ಮಹಾನ್ ಕರ್ನಾಟಕವಲ್ಲದೆ ಈ ಒರಿಸ್ಸಾ ಇರ್ಬೋದು, ಬಿಹಾರು, ವೆಸ್ಟ್ ಬೆಂಗಾಲು ಮತ್ತು ಈ ಕಡೆ ಮಧ್ಯಪ್ರದೇಶ, ಗುಜರಾತು, ಇವುಗಳು ಕನ್ನಡಿಗರೇ ಆಡಳಿತ ಮಾಡಿರೋದು. ಹಾಗಾಗಿ ಏನು ಇದು ಸೂಚಿಸುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲಿ ಕನ್ನಡಿಗರು, ಕೇಳಿಸ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಕನ್ನಡಿಗರು ಆಗರ್ಭ ಶ್ರೀಮಂತರು. ಇವತ್ತು ಅಮೇರಿಕಾ ನೋಡ್ತಿದ್ದೀವಲ್ಲ ಅದಲ್ಲ, ಅಥವಾ ಜಪಾನ್ ನೋಡ್ತಿದ್ದೀವಲ್ಲ ಅದಲ್ಲ. ಅವ್ರಿಗೆ ಈಗ 100 ವರ್ಷದಿಂದ ಮುನ್ನೆಲೆಗೆ ಬಂದಿರ್ಬೋದು, 100-150 ವರ್ಷಗಳ ಕಾಲ. 250 ವರ್ಷ ಆದಮೇಲಿಂದ ಅವರು ಆ ಟಾಪ್ ಪೊಸಿಷನಲ್ಲಿ ಇರ್ತಾರೋ ಇಲ್ಲ ಹೇಳೋಕ್ಕಲ್ಲ. ಪ್ರಪಂಚದ GDP ನಮ್ಮದೇ ಹೈಯೆಸ್ಟ್ ಅಂತ ಹೇಳೋಕ್ಕೆ ಆಗುತ್ತೋ ಇಲ್ವೋ. ಆದರೆ ಕನ್ನಡಿಗರು ಇಡೀ ಪ್ರಪಂಚದಲ್ಲಿ ವರ್ಲ್ಡ್ GDPಗೆ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ. ಇಡೀ ಪ್ರಪಂಚದ ಆಗರ್ಭ ಶ್ರೀಮಂತರು ನಾವು ಆಗಿದ್ವಿ ಹಿಂದಿನ ಕಾಲದಲ್ಲಿ. 1200 ವರ್ಷಗಳ ಆ ಒಂದು ರೆಕಾರ್ಡು ಗಿನ್ನಿಸ್ ಬುಕ್ಕಲ್ಲಿ ನಾವು ರೆಕಾರ್ಡ್ನ ದಾಖಲೆ ಮಾಡಬೇಕಾಯಿತು. ಇಂಥ ಒಂದು ಅದ್ಭುತವಾದ ಅಚೀವ್ಮೆಂಟನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋದಕ್ಕೆ ಕನ್ನಡಿಗರು ಪ್ರಯತ್ನ ಮಾಡಬೇಕು. ನಮ್ಮ ನೈಜ ಇತಿಹಾಸವನ್ನು ಹೊರಗಡೆ ಎಲ್ಲರಿಗೂ ಪ್ರಚಾರ ಮಾಡಿ ಇದನ್ನು ನಾವು ಕ್ಲೇಮ್ ಮಾಡಲೇಬೇಕಾಗಿದೆ. ಹಾಗೆ ಈ ಒಂದು ಕಬ್ಬಿಣದ ಬಗ್ಗೆ ನೀವು ಕೇಳಿರೋದಕ್ಕೆ ನಾನು ಈಗಾಗಲೇ ಹೇಳಿದ್ನಲ್ಲ, 1200 ವರ್ಷಗಳ ಕಾಲ ಸಾಮ್ರಾಜ್ಯದ ಮೇಲೆ ಸಾಮ್ರಾಜ್ಯ ಕಟ್ಟಬೇಕಂದಾಗ ಯಾವುದೇ ಒಂದು ಸಾಮ್ರಾಜ್ಯಕ್ಕೆ ಮೇನಾಗಿ ಬೇಕಾಗಿರೋ ಕಾಂಪೊನೆಂಟ್ಸ್, ಈಗ ಒಂದು ಅಡುಗೆ ಮಾಡೋದಕ್ಕೆ ಬೇಕಾಗತ್ತಲ್ಲ, ಅದಕ್ಕೆ ಬೇಕಾಗಿರೋ ಕಾಂಪೊನೆಂಟ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಇರುತ್ತೆ ಅಂದರೆ, ಮೊದಲನೇದಾಗಿ ಸೈನ್ಯಕ್ಕೆ ಬೇಕಾಗಿರೋ ಕತ್ತಿ ಏನರಿಂದ ಮಾಡ್ತಾರೆ? ಕಬ್ಬಣ. ಬರೀ ಕಬ್ಬಣ ಅಲ್ಲ, ಸ್ಟೀಲ್, ಉಕ್ಕು. ಯಾಕೆಂದರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಕಬ್ಬಣ ಸಿಗ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಈಗ ಯುರೋಪ್ ಮತ್ತು ಪರ್ಷಿಯಾ ದೇಶಗಳು, ಅಂದರೆ ರೋಮ್ ಮತ್ತು ಪರ್ಷಿಯಾ ಅಥವಾ ಗ್ರೀಕು ಇಂಥ ದೇಶಗಳೆಲ್ಲ ಆ ಭಾಗದಲ್ಲಿ ಇದ್ದಾಗ ಕೆಲವು ಮಾಹಿತಿಗಳ ಪ್ರಕಾರ ಏನಂದರೆ, ಅವ್ರು ಯುದ್ಧ ಮಾಡುವಾಗ ಬಳಸ್ತಾ ಇದ್ದಿದ್ದು ಇಲ್ಲ ಕಂಚು, ತಾಮ್ರ ಅಥವಾ ಕಬ್ಬಿಣದ ಒಂದು ಆಯುಧಗಳನ್ನ ಬಳಸೋರಲ್ಲ, ಅದು ಸ್ಟ್ರಾಂಗ್ ಇರ್ತಿರ್ಲಿಲ್ವಂತೆ. ಯುದ್ಧ ಮಾಡ್ಬೇಕಂತ ಕಟ್ಟಾಗ್ಬಿಡೋದಂತೆ, ಅದು ಮುರಿದು ಬಿದ್ದು ಬಿಡೋದಂತೆ. ಆದರೆ ಕನ್ನಡಿಗರು ಏನಂದರೆ, ಈ ಒಂದು ಕಬ್ಬಿಣನ ಉಕ್ಕಾಗಿ ಪರಿವರ್ತನೆ ಮಾಡಿ, ಅಂದರೆ ಕಾರ್ಬನ್ದು ಒಂದಷ್ಟು ಕಾಂಪೊನೆಂಟ್ ಹಾಕಿ ಏನೋ ಪ್ರಾಸೆಸಿಂಗ್, ಅಂದರೆ ಅದು ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ ಏನು ಪ್ರಾಸೆಸಿಂಗ್ ಹೇಗೆ ಮಾಡ್ತಿದ್ರು ಅಂತ. ಯಾಕೆಂದರೆ ಅದೊಂದು ಟೆಕ್ನಾಲಜಿ ಬ್ರಿಟಿಷರ ಕಾಲದಲ್ಲಿ ಆ ಟೆಕ್ನಾಲಜಿ ಮಾಯ ಆಗಿಬಿಟ್ಟಿದೆ. ಉಕ್ಕನ್ನು ಯಾವ ರೀತಿ ತಯಾರು ಮಾಡ್ತಿದ್ವಿ ಹಿಂದೆ ನಾವು ಅಂತ, ಅಂದರೆ ಕುಲುಮೆನಲ್ಲಿ ಮಾಡ್ತಿದ್ರಲ್ಲ ಆ ಒಂದು ಇದನ್ನ ಟೆಕ್ನಾಲಜಿ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಕನ್ನಡಿಗರು ಈ ಒಂದು ಏನು ಕಬ್ಬಿಣ ಅಥವಾ ಉಕ್ಕಿನ ಒಂದು ತಯಾರಿಕೆಯಲ್ಲಿ ಎಷ್ಟು ಮುಂಚೂಣಿನಲ್ಲಿ ಇದ್ವಿ ಅಂದರೆ, ನಮ್ಮದೇ ಉಕ್ಕು ಪ್ರಪಂಚದ ಎಷ್ಟೋ ಭಾಷೆಗಳಿಗೆ ರಫ್ತಾಗ್ತಿತ್ತಂತೆ. ಹಾಗೆ ಈ ಉಕ್ಕನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ, ಒಂದು ಆಯುಧಕ್ಕೆ ಬಳಸೋರು, ಇನ್ನೊಂದು ಬಿಲ್ಡಿಂಗ್ಗಳು ಮಾಡೋಕ್ಕೆ. ಈಗಲೂ ಅಷ್ಟೇ ನೀವು ಮೆಗಾ ಪ್ರಾಜೆಕ್ಟ್ಸ್ಗಳು ತೊಗೋತೀರ, ದೊಡ್ಡ ಬಿಲ್ಡಿಂಗ್ಸ್ಗಳಿರ್ಬೋದು ಅಥವಾ ದೊಡ್ಡ ಬ್ರಿಡ್ಜಸ್ಗಳಿರ್ಬೋದು, ಅವನ್ನೆಲ್ಲ ನೀವು ಕಟ್ಟಬೇಕಂದಾಗ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಯಾವುದು?
ಸ್ಟೀಲ್, ಉಕ್ಕು ಕರೆಕ್ಟಾ, ಸ್ಟೀಲು. ಆ ಸ್ಟೀಲನ್ನು ಹಿಂದೆ ಬಂದು ಈ ಕಟ್ಟಡ ಕಟ್ಟಬೇಕಂದಾಗ ಇಂಟರ್ಲಾಕಿಂಗ್ಗೆ ಬಳಸ್ಕೊತಾ ಇದ್ರು. ಆ ಇಂಟರ್ಲಾಕಿಂಗ್ ಮಾಡಿರೋದು ಇದು, ಗೊತ್ತಾಯ್ತಲ್ಲ ಸರ್? ಅಂದರೆ ಇದು 1300 ವರ್ಷದ ಕಬ್ಬಣ. ಹೌದು. ಏನಂದರೆ ಈಗ ಎರಡು ಇದನ್ನು ಇಟ್ಟಾಗ ಮಧ್ಯದಲ್ಲಿ ಅದನ್ನು ತುಂಬ ಕಾಯಿಸಿರ್ತಾರಲ್ಲ, ಅದನ್ನು ಉಯ್ದಾಗ ಏನಾಗುತ್ತೆ, ಅದು ಸೊಲಿಡಿಫೈ ಆಗುತ್ತೆ, ನಿಧಾನಕ್ಕೆ ಅದು ಸೊಲಿಡಿಫೈ ಆಗುತ್ತೆ, ಕರೆಕ್ಟ್ ಅಲ್ಲ? ಅದು ಹಂಗೆ ಗಟ್ಟಿ ಆಗುತ್ತೆ. ನೆಕ್ಸ್ಟು ಆಮೇಲಿಂದ ಇದು ಹಿಡಿದಿಟ್ಕೊಂಡ್ಬಿಡುತ್ತೆ ಎರಡನ್ನು. ಸೊ ಆದರೆ ಈಗ ನೀವೇನು ಇಲ್ಲಿ ಕಬ್ಬಣ ನೋಡ್ತಿದ್ದೀರಲ್ಲ, ಇದು ಇತ್ತೀಚೆಗೆ ಹಾಕಿರೋವಂಥದ್ದು. ಆದರೆ ನೋಡಿ, ಇದು ಹಳೆ ಕಬ್ಬಣ ಇದು. ಕಲ್ಲಿಗೆ ಜಾಯಿಂಟ್ ಹಾಕೋರು. ಹೌದು. ಹಾಗೆ ಬನ್ನಿ ಒಳಗಡೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಾವಿಲ್ಲಿ ಮೊದಲು ಒಂದಷ್ಟು ಶಾಸನಗಳನ್ನ ನೋಡಿ, ಅದಾದ್ಮೇಲಿಂದ ಈ ಒಂದು ಗುಡಿಲಿರುವಂಥ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳನ್ನ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದರೆ ನಿಮಗೆ ಇದು ನೋಡಿ, ಈ ಲಿಪಿ ನೋಡಿ, ಇದು ಕನ್ನಡ ಅಲ್ಲ, ಗೊತ್ತಾಗ್ತಿದೆಯಲ್ಲ? ಹೌದು ಹೌದು, ನಾವು ಇದುವರೆಗೂ ನೋಡಿದ್ದ ಬಾದಾಮಿ ಚಾಲುಕ್ಯರ ಕನ್ನಡ ಅಲ್ಲ ಇದು ಅಲ್ವಾ? ಇದು ಆಕ್ಚುಲಿ ಸಿದ್ಧಮಾತೃಕಾ ಲಿಪಿನಲ್ಲಿ ಬರೆದಿರೋಂಥ ಒಂದು ಶಾಸನ ಇದು. ಸಿದ್ಧಮಾತೃಕಾ ಲಿಪಿ? ಹೌದು. ಸಿದ್ಧಮಾತೃಕಾ ಲಿಪಿ ಅಂದರೆ ನಾಗರಿಯ ಒಂದು ಉಪಲಿಪಿ ಅದು. ಅದನ್ನು ಬಂದು ಇವತ್ತಿಗೆ ನಮ್ಮ ಭಾರತದ ಬಂದು ಉತ್ತರ ಭಾರತದ ಒಂದು ಪೂರ್ವ ಭಾಗ ಇದೆಯಲ್ಲ, ಉತ್ತರ ಭಾರತದ ಪೂರ್ವ ಭಾಗ ಗುಜರಾತ್ ಅಲ್ಲ, ಇದು ಪಶ್ಚಿಮ ಆಯಿತು, ಒರಿಸ್ಸಾ ಈ ಕಡೆ ಭಾಗಗಳೇನಿದೆಯೋ ಆ ಭಾಗಗಳಲ್ಲಿ ಈ ಒಂದು ಸಿದ್ಧಮಾತೃಕಾ ಲಿಪಿಯನ್ನು ಬಳಸ್ತಾ ಇದ್ರು. ಈ ಒಂದು ಸಿದ್ಧಮಾತೃಕಾ ಲಿಪಿಯಲ್ಲಿ ಶ್ರೀ ಸುರೇಂದ್ರ ಪಾದ ಅಂತ ಬರ್ಸಿದ್ದಾರೆ. ಶ್ರೀ ಸುರೇಂದ್ರ ಪಾದ? ಹೌದು. ಶ್ರೀ ಇವರು ಹಂಗೆ ಬರ್ಕೊಂಡವ್ರೆ? ಹೌದು. ಬಟ್ ನಮ್ಮಲ್ಲಿ ಇನ್ನೂ ಬೇರೆ ಥರನೇ ಎಲ್ಲೋ ಆಗಿದೆ, ಸುರೇಂದ್ರ ಪಾದ. ಹೌದು. ಸೊ ಬೇರೆ ಅಂದ್ರೆ ಯಾರು ಶಿಲ್ಪಿ ಇರ್ಬೋದಾ? ಶಿಲ್ಪಿ ಇರ್ಬೋದು. ಅಂದ್ರೆ ಸರ್, ಇದ್ರ ಕಟ್ಟಕ್ಕೆ ಬರೀ ಬಾದಾಮಿ ಜನ ಮಾತ್ರ ಕೆಲಸ ಮಾಡಿಲ್ಲ, ಇಡೀ ದೇಶದ ಜನ ಕೆಲಸ ಮಾಡಿದ್ದಾರೆ. ಹೌದು, ಕರೆಕ್ಟ್. ಆ ರೀತಿ. ಹಾಗೆ ಇಲ್ಲಿ ಮತ್ತೆರಡು ಶಾಸನ ಇದೆ. ಇದು ಕನ್ನಡ ಶಾಸನ, ಮತ್ತೆ ಕನ್ನಡ ಭಾಷೆಯಲ್ಲಿರುವಂತಹ ಮತ್ತೆ ಕನ್ನಡ ಲಿಪಿಯಲ್ಲಿರುವಂತಹ ಶಾಸನ. ಬಾದಾಮಿ ಚಾಲುಕ್ಯರು ಹಾಕ್ಸಿರುವಂತದ್ದು. ಹೌದು. ಇದು ಶ್ರೀ ಬಸಮಯ್ಯನ್ ಅಂತ. ಶ್ರೀ ಬಸಮಯ್ಯ ಕಾಣಿಸ್ತಾ ಇದೆ ನೋಡಿ, ಬಸಮಯ್ಯನ್ ಅಂತ. ಹಾಗೆ ನಮ್ಮ ಕಿಸುವಳಲ್ಲಿ ಇದೆಯಲ್ಲ, ಪಟ್ಟದಕಲ್ಲು, ಆ ಪಟ್ಟದ ಕಲ್ಲಿಂದ ಒಬ್ಬ ಶಿಲ್ಪಿ ಇಲ್ಲಿ ಬಂದು ಕೆಲಸ ಮಾಡಿದ್ದಾನೆ. ಅವನ ಹೆಸರಲ್ಲೇ ಊರ ಹೆಸರನ್ನು ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಹೌದು. ನೋಡಿ, ಕಿಸುವಳನ ಬಟ್ಟನ್ ಅಂತ. ಕೀ ನೋಡಿ, ಈಗಲೂ ಕಾಣಿಸುತ್ತೆ ನೋಡಿ, ಕಿಸುವಳಲ್ಲ, ಕಿಸುವಳಲ್ಲ ಬಟ್ಟನ್ ಅಂತ ಹಾಕ್ಸ್ಕೊಂಡಿದ್ದಾನೆ. ಕಿಸುವಳ ಬಟ್ಟನ್. ಕಿಸುವಳ ಬಟ್ಟನ್ ಅಂತ ಹಾಕ್ಸ್ಕೊಂಡಿದ್ದಾನೆ. ಹೌದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಅರ್ಧನಾರೀಶ್ವರನ ಶಿಲ್ಪ. ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಎದೆ ಭಾಗ ನೋಡಿ, ಎಡಗಡೆ ಭಾಗ ನೋಡಿದ್ರೆ ನಿಮಗೆ ಹೌದು, ಎಡಗಡೆ ಭಾಗ ಸ್ತನ ಇಲ್ಲ, ಬಲಗಡೆ ಭಾಗಕ್ಕಿದೆ, ಕರೆಕ್ಟಾ? ಎಡಗಡೆ ಭಾಗ ಬಂದು ನಿಮಗೆ ಅಂದರೆ ಮೂರ್ತಿಯ ಎಡಗಡೆ ಭಾಗಕ್ಕೆ ನಿಮಗೆ ಸ್ತನ ಇದೆ, ಮೂರ್ತಿಯ ಬಲಗಡೆ ಭಾಗಕ್ಕೆ ಸ್ತನ ಇಲ್ಲ. ಹಾಗಾಗಿ ಎಡಭಾಗ ಬಂದು ಪಾರ್ವತಿ ಭಾಗ ಆದರೆ ಬಲಭಾಗ ಬಂದು ಈಶ್ವರನ ಭಾಗ ಆಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನೀವು ಪರಶು ಇಟ್ಕೊಂಡಿರೋದು ಕೂಡ ನೋಡ್ಬೋದು ಅಲ್ವಾ? ಸೊ ಇದು ಅರ್ಧನಾರೀಶ್ವರ ಉಬ್ಬು ಶಿಲ್ಪ. ಆದರೆ ಇದಂತೂ ಖಂಡಿತವಲ್ಲ ಅವತ್ತು. ಸೊ ನೀವು ಅಲ್ಲಿ ನೋಡೋದ್ರಲ್ಲ, ಅದಕ್ಕಿಂತ ನೋಡಿ ಇಲ್ಲಿ ನಿಮಗೆ ಇದು ಗೊತ್ತಾಗತ್ತೆ, ಕಬ್ಬಣದ ಒಂದು ಇಂಟರ್ಲಾಕಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ಕೆಳಗಡೆ ಭಾಗದ ಈ ಭಾಗಕ್ಕೂ ಸೇರಿಸಿ ಮಾಡಿರೋಂಥ ಸ್ಟೀಲ್ ಇದು. ಲಾಕಿಂಗ್ ಕರೆಕ್ಟ್ ಅಲ್ಲ? ಹಾಗೆ ಏನಂದ್ರೆ ಈ ಒಂದು ಗುಡಿನಲ್ಲಿ ನೀವು ನೋಡಿದ್ರೆ ಇಲ್ಲಿ ಸಾಕಷ್ಟು ಇದು ಉಬ್ಬು ಶಿಲ್ಪಗಳು, ಮಿಥುನದ ಉಬ್ಬು ಶಿಲ್ಪಗಳಾಗೋದ್ರ ಜೊತೆಗೆ ಸಾಮಾಜಿಕವಾದ ಒಂದು ಪರಿಸ್ಥಿತಿ, ಅಂದ್ರೆ ಇವತ್ತಿಗೆ ಒಂದು ನಾವು ಯಾವ ರೀತಿ ಸೋಷಿಯಲ್ ಗ್ಯಾದರಿಂಗ್ ಆಗ್ತೀವಲ್ಲ, ಅದಕ್ಕೆ ಒಂದು ಉದಾಹರಣೆಯಾಗಿ ನೀವು ಇಲ್ಲೊಂದು ಉಬ್ಬು ಶಿಲ್ಪ ನೋಡ್ಬೋದು. ಈಗ ಇದು ನೋಡಿ, ಇದು ಹೆಣ್ಣು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಅಷ್ಟು ಕುಡಿದ್ಬಿಟ್ಟಿದ್ದಾಳೆ, ಕುಡಿದು ಬಿದೋಗಿದ್ದಾಳೆ. ಆ್ಯಕ್ಚುಲಿ ಗಂಡ ಇಟ್ಕೊಂಡಿದ್ದಾರೆ ನೋಡಿ. ಸೊ ಅಂದರೆ ಏನು ಇವಾಗ ಸುರಾಪಾನ ಅಥವಾ ಮದ್ಯಪಾನ ಈ ಥರ ಒಂದು ಪಾರ್ಟಿ ಕಲ್ಚರ್ ಅಂತ ಏನಿದೆಯಲ್ಲ, ಆ ಪಾರ್ಟಿ ಕಲ್ಚರ್ಗಳು ಏನು ಬ್ರಿಟಿಷರು ಅಥವಾ ಯಾರೋ ಇಂಗ್ಲೀಷವ್ರು ಬಂದ ನಂತರ ಭಾರತದಲ್ಲಿ ಶುರುವಾಗಿರೋದಲ್ಲ, ಅದು ಹಿಂದಿನ ಕಾಲದಲ್ಲೂ ಇತ್ತು. ಸುರಾಪಾನ ಬಂದು ಇಸ್ ಪಾರ್ಟ್ ಆಫ್ ಪರಂಪರೆನೇ. ಹಾಗಾಗಿ ಅದಕ್ಕೆ ಒಂದು ನಿದರ್ಶನವಾಗಿ ಈ ಒಂದು ಉಬ್ಬು ಶಿಲ್ಪ ಇದೆ. ಹಾಗೆ ಈ ಭಾಗದಲ್ಲಿ ನೀವು ನೋಡಿದ್ರೆ ಮತ್ತೊಂದು ನಿಮಗೆ ಮಿಥುನದ ಉಬ್ಬು ಶಿಲ್ಪ ಸಿಗತ್ತೆ. ಜೊತೆಗೆ ಇಲ್ಲೊಂದು ಅಚ್ಚರಿಯ ಒಂದು ಶಾಸನ ಇದೆ, ತುಂಬ ಒಂದು ಅಚ್ಚರಿಯ ಶಾಸನ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಶ್ರೀ ಮುದ್ಯಸಿಲಿ ಪೆಂಡಿರ್ ಅನಂಗನ್ ಅಂತ ಹೇಳುತ್ತೆ. ಮುದ್ಯಸಿರಿ ಅನ್ನುವ ವ್ಯಕ್ತಿ ಹೆಂಡಿರ ಕಾಮದೇವ ಅಂತೆ. ಹೆಂಡಿರ ಅಂದರೆ ಒಂದು ಹೆಣ್ಣಲ್ಲ, ಒಂದು ಹೆಂಡತಿ ಅಲ್ಲ, ಮೆನಿ ಹೆಂಡ್ತಿರು, ಮಲ್ಟಿಪಲ್ ವೈಫ್ಸ್, ಗೊತ್ತಾಯ್ತಲ್ಲ? ಅವ್ರಿಗೆ ಅವನು ಕಾಮದೇವ ಅಂತ ಅವ್ನು ಬರ್ಕೊಂಡಿದ್ದಾನೆ. ಅವನು ಗೊತ್ತಾಗ್ತದೆ, ಅವನ ಹೆಸರು ಬಂದು ಮುದ್ಯಸಿಲಿ ಅನ್ನೋದು ಅವನ ಹೆಸರು. ಮುದ್ಯಸಿಲಿ ಹೌದು. ಇಲ್ಲ, ಅವನು ಬಹುಶಃ ಈ ಭಾಗದಲ್ಲಿ ಇದ್ದಂಥ ಯಾರೊಬ್ಬ ವ್ಯಕ್ತಿ ಇರಬೇಕು. ಶಿಲ್ಪಿನೂ ಇರೋ ಸಾಧ್ಯತೆ ಇದೆ.
ಆ ರೀತಿ ಬರ್ಕೊಂಡಿದ್ದಾನೆ ಅಂದರೆ ಅವ್ನು ಆ್ಯಕ್ಚುಲಿ ಒಬ್ಬ ರಸಿಕ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಲ್ಲದೆ ಇನ್ನೊಂದು ಆಶ್ಚರ್ಯ ಆಗುವಂಥ ಮತ್ತೊಂದು ವಿಷಯ ಏನಂದರೆ, ಈಗೇನು ಇಲ್ಲಿ ಮುದ್ದೆ ಸೇರಿ ಏನು ಪೆಂಡಿರ್ ಅನಂಗನ್ ಅಂತ ಅವ್ರು ಹೇಳ್ತಿದಾರಲ್ಲ, ಅದ್ರ ಮೇಲ್ಗಡೆ ಏನು ಉಬ್ಬು ಶಿಲ್ಪಗಳು ನೋಡ್ತಿದ್ರಲ್ಲ, ಇದೆಲ್ಲ ನಿಮಗೆ ಮಿಥುನದ ಶಿಲ್ಪಗಳನ್ನ ಕೆತ್ತಿದ್ದಾರೆ. ಸೊ ಒಂದಕ್ಕೊಂದು ಹೋಲಿಕೆ ಆಗ್ತಿದೆ, ಗೊತ್ತಾಗ್ತಿಲ್ಲ. ಶಾಸನಕ್ಕೂ ಮೇಲ್ಗಡೆ ಇರುವಂಥ ಈ ಒಂದು ಶಿಲ್ಪಕ್ಕೂ ಇದು ಮಾಡಿದ್ರೆ ಇಷ್ಟಕ್ಕೆ ಮಾತ್ರ, ಅಲ್ಲಿಲ್ಲ. ಇಷ್ಟಕ್ಕೆ ನೋಡಿದ್ರೆ ನಿಮಗೆ ಇದು ಮಿಥುನದ ಶಿಲ್ಪ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ಕುಬ್ಜಗಣಗಳದ ಒಂದಷ್ಟು ಉಬ್ಬು ಶಿಲ್ಪ ಇರೋ ಜೊತೆಗೆ ಈ ಒಂದು ಗುಡಿನಲ್ಲಿ ನೋಡಿ, ಇದು ನೀವು ಇವಾಗ ಬರ್ತಾ ಇರೋದು ಇದು ಎಕ್ಸ್ಟೀರಿಯರ್ ಅಂದರೆ ಹೊರಭಾಗದಲ್ಲಿರುವಂಥ ಒಂದು ಪ್ರದಕ್ಷಿಣ ಪಥ. ನಾನು ಈಗಾಗಲೇ ಹೇಳ್ದಂಗೆ ಸಾಂಧಾರ ಮಾದರಿ ಮತ್ತು ನಿರಾಂಧಾರ ಮಾದರಿಗ ಗುಡಿಗಳು ಬರುತ್ತೆ. ಸಾಂಧಾರ ಮಾದರಿ ಗುಡಿಗಳಂದರೆ ಪ್ರದಕ್ಷಿಣ ಪಥವನ್ನು ಯಾವ ಗುಡಿಗಳು ಹೊಂದಿರುತ್ತೋ ಅದನ್ನು ಸಾಂಧಾರ ಮಾದರಿಯ ಗುಡಿಗಳು ಅಂತಾರೆ. ಇದು ಒಂದು ಸಾಂಧಾರ ಮಾದರಿಯ ಗುಡಿ. ಅಲ್ಲದೆ ಈ ಹೊರಗಿನ ಪ್ರದಕ್ಷಿಣ ಪಥ ಇದೆಯಲ್ಲ, ಓಪನ್ ಹೊರಗಿನ ಪ್ರದಕ್ಷಿಣ ಪಥ, ಈಗ ನಾವು ಸಾಧಾರಣವಾಗಿ ಮುಖಮಂಟಪಗಳೆಲ್ಲ ನೋಡ್ತೀವಲ್ಲ, ಅದೇ ಥರ ಇದು ಈ ಪ್ರದಕ್ಷಿಣ ಪಥ ಬಂದು ಓಪನ್ ಆಗಿದೆ. ಜೊತೆಗೆ ಇಲ್ಲಿ ತೆರೆದ ಪ್ರದಕ್ಷಿಣ ಪಥ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಒಂದು ತೆರೆದ ಪ್ರದಕ್ಷಿಣ ಪಥವನ್ನು ಮಾಡಲು 33 ಕಂಬವನ್ನು ಮಾಡಿದ್ದಾರೆ, ಬಳಸಿದ್ದಾರೆ. 33 ಕಂಬವನ್ನು. ಹೌದು, ಒಂದು ಸರ್ಕಲ್ ಮಾಡೋಕ್ಕೆ 33 ಕಂಬ. ಹೌದು ಹೌದು. ಹಾಗೆ ನೀವು ಜಾಲಾಂಧ್ರಗಳ ರಚನೆ ಕೂಡ ನೋಡ್ಬೋದು. ಸೊ ಇಲ್ಲೆಲ್ಲ ಒಂಥರ ಅಂದರೆ ವಿಶಿಷ್ಟವಾದ ಒಂದು ಜಾಲಾಂಧ್ರಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇದು ನೋಡ್ಬೋದು, ಇದು ಸ್ವಸ್ತಿಕ್ ಮಾದರಿಯ ಜಾಲಾಂಧ್ರ. ಆದರೆ ಇದನ್ನು ಕೋಷ್ಟಗಳ ಒಂದು ರಚನೆಯಲ್ಲಿ ನೀವು ನೋಡಿ, ಇಲ್ಲಿ ಮೇಲ್ಗಡೆ ನೋಡಿ, ಇದು ಸರ್ಕ್ಯುಲರ್, ಇದು ಕರ್ವಿಲಿನಿಯರ್ ಶಿಖರ ಇದೆ ನೋಡಿ ಮೇಲ್ಗಡೆ, ಗೊತ್ತಾಯ್ತಲ್ಲ, ಕರ್ವಾಗಿದೆ. ಅದೇ ನೀವು ಆ ಕಡೆ ನೋಡಿ, ನಮ್ಮದು ದ್ರಾವಿಡ ಮಾದರಿಯ ಶಿಖರ ಥರ ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ಇದು ನಾಗರ, ಅದು ದ್ರಾವಿಡ ಮಾದರಿಯ ಶಿಖರದ ಒಂದು ಮಿನಿಯೇಚರ್ ಕೂಡ ಈ ಒಂದು ಜಾಗದಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇದು ಈಶ್ವರಂದು ಶಿವಂದ ಒಂದು ಉಬ್ಬು ಶಿಲ್ಪ. ಈ ಶಿವಂದ ಉಬ್ಬು ಶಿಲ್ಪದಲ್ಲಿ ಒಂದು ಕುಚೋದ್ಯವು ಅಡಗಿದೆ. ಏನಂದ್ರೆ ಈ ಶಿವಗಣ ನೋಡಿ, ಇದು ಬಸವ ಅಥವಾ ನಂದಿದು ಬಾಲವನ್ನು ಎಳಿತಾ ಇರೋ ಸಂದರ್ಭದಲ್ಲಿ ಬಸವ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಕರೆಕ್ಟಾ? ಆವಾಗ ಶಿವ ಸಮಾಧಾನ ಮಾಡ್ತಿದ್ದಾರೆ. ಹೌದು, ಸಮಾಧಾನವಾಗಿರುವಂತ ಸಮಾಧಾನ ಮಾಡ್ತಾರೆ ಹಾಗೆ. ಹೌದು. ಸೊ ಹಾಗಾಗಿ ಮತ್ತೆ ಈ ಒಂದು ಶಿಲ್ಪ ಈಗೇನು ನಾವು ರಚನೆಯನ್ನ ನೋಡ್ತೀವಲ್ಲ, ಇದನ್ನ ವಾಸ್ತುಶಾಸ್ತ್ರಜ್ಞರು ಇದನ್ನ ಮಾಳವ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಬಳಸಿದ್ದಾರೆ. ಮಾಳವ ಅಂದ್ರೆ ಇವತ್ತಿನ ಮಧ್ಯಪ್ರದೇಶ. ಆದ್ರೆ ಏನಂದ್ರೆ ಮಾಳವಾದಲ್ಲಿ ಲೇಟರ್ ಪೇಜ್ನಲ್ಲಿ ಅದು ಅಲ್ಲಿ ಮಾಡಿರೋಂಥದ್ದು, ಮಾಳವ ಜಾಗದಲ್ಲಿ ಲೇಟರ್ ಪೇಜ್ನಲ್ಲಿ ಅವ್ರು ಮಾಡಿರೋದು. ಬಟ್ ಆ ಜಾಗದಲ್ಲಿ ಮಾಳವ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅರಳಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಈ ಶಿಲ್ಪ ಅರಳಿದೆ. ಅಂದರೆ ಈ ಒಂದು ವಾಸ್ತುಶಿಲ್ಪವು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅರಳಿದಂತಹ ಈ ಒಂದು ವಾಸ್ತುಶಿಲ್ಪವು ಮುಂದಿನ ದಿನಗಳಲ್ಲಿ ಮಧ್ಯಪ್ರದೇಶಕ್ಕೂ ವ್ಯಾಪಿಸಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಇದು ವಿಜಯ ನರಸಿಂಹ ಅಂದರೆ ಇದು ಸ್ಮೈಲಿಂಗ್ ಫೇಸಲ್ಲಿ ಇದೆ ನರಸಿಂಹ ನೋಡಿ, ಅಲ್ವಾ? ವಿಜಯ ನರಸಿಂಹ ಅಂತ ಒಬ್ರು ಸಾಹಿತಿ ಇದ್ರಲ್ಲ, ಸಿನಿಮಾ ಸಾಹಿತಿ, ಹಾಡು ಬರಿತಾ ಇದ್ರು. ಹೌದು. ಇವ್ರ ಹೆಸರು ಇಟ್ಟಿರೋದು. ಹಿರಣ್ಯಕಶಿಪುವನ್ನು ಸೋಲಿಸಿದ ನಂತರ ಅದನ್ನ ಸೆಲೆಬ್ರೇಟ್ ಮಾಡ್ತಿರೋ ರೀತಿ ಇದು ಇರೋ ಕಾರಣ ಬಂದು ಇದನ್ನ ವಿಜಯ ನರಸಿಂಹನ ಶಿಲ್ಪ ಅಂತ ಕರೀತಾರೆ. ಹಾಗೆ ನೀವು ಮೇಲ್ಗಡೆ ನೋಡಿ, ಈ ಒಂದು ಶಿಖರದ ಮಿನಿಯೇಚರ್ ಏನಿದೆಯಲ್ಲ ನೋಡಿ, ಅದಕ್ಕೂ ಇದಕ್ಕಾಗಲೇ ಬದಲಾವಣೆ ಆಗೋಗಿದೆ. ಇಲ್ಲಿ ಆಲ್ರೆಡಿ ಬಂದು ಆಮೇಲೆ ನಂತರದ ಕಾಲಘಟ್ಟಗಳಲ್ಲಿ ಮಾಡಿದಂಥ ಕಂಬ ಕಾಣಿಸ್ತಾ ಇದೆ. ಇಲ್ಲಿ ಅದು ಸ್ಕ್ವೇರ್ ಇದ್ರೆ ಇದು ನಿಧಾನಕ್ಕೆ ಸರ್ಕಲ್ ಆಗೋಕ್ಕೆ ಒಂದು ಪರಿವರ್ತನೆ ಕಾಣಿಸ್ತಾ ಇದೆ, ಕರೆಕ್ಟಾ? ಹೌದು, ಜಾಲಾಂಧ್ರವನ್ನು ಅಳಿಸಿದ್ದಾರೆ ಅಂತ. ಆಮೇಲೆ ನೋಡಿ, ಇದು ಕಪೋತ ಅಂತ ಕರೀತಾರೆ ಆ ಭಾಗಕ್ಕೆ. ಕಪೋತ ಅಂದ್ರೆ ಬೇಸಿಕಲಿ ಬಂದು ಪಾರ್ವಾಳಗಳು ಇರುವಂತ ಜಾಗ ಅಂತ ನೋಡಿ. ಅಲ್ಲಿ ಇವತ್ತಿಗೂ ಪಾರ್ವಾಳನೇ ಇದೆ ಅಲ್ಲಿ, ಆ ಭಾಗಕ್ಕೆ ಕಪೋತ ಅಂತ ಕರೀತಾರೆ. ಇಲ್ಲ ನೋಡಿ, ಕೆಂಪು. ಹೌದು, ಆಕ್ಚುಲಿ ಬಾದಾಮಿ ಚಾಲುಕ್ಯರು ಮಾಡಿದಂಥ ಗುಡಿಗಳಲ್ಲಿ ಅದರಲ್ಲೂ ಕೂಡ ನೀವು ಬಾದಾಮಿ ಏನಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಬಿಕಾಸ್ ಆಫ್ ಈ ಕಲರು ಕೆಂಪುಗಿರೋಕ್ಕೇನೆ ಅಷ್ಟೊಂದು ಚೆನ್ನಾಗಿ ಕಾಣೋದು. ಯಾಕೆಂದರೆ ಇದೇ ಸಮಕಾಲೀನವಾಗಿನ ಅಕಸ್ಮಾತ್ ಅದ್ರ ಹಿಂದಿನ ಒಂದು ಸ್ಟ್ರಕ್ಚರ್ ನೋಡಿದ್ರೆ ನಾವು ಅಜಂತಾನಲ್ಲೂ ಇದೆ ಸಾಕಷ್ಟು ಗುಡಿಗಳು, ಕರೆಕ್ಟಾ? ಅಜಂತಾನಲ್ಲಿ ಆದ ನಂತರ ಬಂದು ಎಲ್ಲೋರನಲ್ಲಿ ನಮ್ಮದೇ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು ಗುಹಾಲಯಗಳನ್ನ ನಿರ್ಮಿಸಿದ್ದಾರೆ. ಆದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿರುವಂಥ ಬಾದಾಮಿಯ ಗುಹೆಗಳ ಮುಂದೆ ಅದನ್ನ ಹೋಲಿಸಿದ್ರೆ ನಮ್ಮಲ್ಲಿರೋದು ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ಅಲ್ಲಿ ಅವ್ರು ಬಳಸಿರೋದು ಬಸಾಲ್ಟ್ ಸ್ಟೋನು ಅಥವಾ ಅಗ್ನಿಶಿಲೆನಲ್ಲಿ ನಿಮಗೆ ಮೂರ್ತಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಪೇಂಟ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಮ್ಮ ಬಾದಾಮಿನಲ್ಲಿರುವಂಥ ಗುಹೆಗಳಲ್ಲಿರೋ ಶಿಲ್ಪಗಳು ಅಷ್ಟೊಂದು ಸೊಗಸಾಗಿರೋಂಥದ್ದು. ನೋಡಿ, ಈ ಕಲರ್ ಯಾವ ಪೇಂಟ್ ಯಾವ ಟೆಕ್ಸ್ಚರ್ ಈ ಕಲರ್ ಬರಕ್ಕೆ ಚಾನ್ಸೇ ಇಲ್ಲ. ಅದು ಎಷ್ಟು ಅದ್ಭುತವಾದ ಕಲರ್, ಆ ಡಿಸೈನ್. ಮತ್ತೆ ಇದು ಹಳೇದಾದಷ್ಟು ಇದಕ್ಕೆ ಇದು ಸೌಂದರ್ಯ ಹೆಚ್ಚುತ್ತಾ ಇದೆ. ಯಾಕಂದ್ರೆ ಮಣ್ಣು, ಗಾಳಿ, ನೀರು ಇದಕ್ಕೆಲ್ಲ ಸೇರಿ ಅದು ಅದ್ಭುತ ಸರ್. ಇದು ಭೂವರಹ
ಸ್ವಾಮಿಯ ಒಂದು ಉಬ್ಬು ಶಿಲ್ಪ ಇದು. ಅಂದ್ರೆ ವಿಷ್ಣು ಅವತಾರದ ಒಂದು ವರಾಹ ಅವತಾರದ್ದು. ಲಕ್ಷ್ಮಿಯನ್ನು ತನ್ನ ಭುಜದ ಮೇಲೆ ಕೂರಿಸ್ಕೊಂಡಿದ್ದ ನೋಡಿ. ನೋಡಿ, ಕರ್ನಾಟಕದಲ್ಲಿರುವಂಥ ಅತ್ಯಂತ ಸುಂದರವಾದ ಮಹಿಷಾಸುರ ಮರ್ದಿನಿಯ ಉಬ್ಬು ಶಿಲ್ಪ ನೋಡಿ ಇದೆ. ಇಷ್ಟೊಂದು ಸುಂದರವಾದ ಉಬ್ಬು ಶಿಲ್ಪ ನೀವು ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಯಾವ ಭಾಗದಲ್ಲೂ ನೀವು ಕಾಣಕ್ಕಾಗದೇ ಇಲ್ಲ. ಅಷ್ಟೊಂದು ಸುಂದರವಾದ ಒಂದು ಉಬ್ಬು ಶಿಲ್ಪ ಮಹಿಷಾಸುರ ಮರ್ದಿನಿ ಅದು. ಓಕೆ, ಇದು ಮಹಿಷಾಸುರ ಮರ್ದಿನಿ ಅಂತ ಹೆಂಗೆ ಅಂದರೆ ಕೆಳಗಡೆ ಎಮ್ಮೆ ಇದೆ? ಹೌದು, ಕೆಳಗಡೆ ಎಮ್ಮೆ ಇದೆಯಲ್ಲ, ಕೋಣ. ಆಮೇಲೆ ನೋಡ್ಬೋದು, ಎಡಗಡೆ ಕೈನಲ್ಲಿ ನೀವು ನೋಡಿ ತ್ರಿಶೂಲ ಇಟ್ಕೊಂಡಿರೋದು, ಶಂಖ ಇಟ್ಕೊಂಡಿರೋದು. ಅಂದ್ರೆ ಆಕೆಯ ವಾಹನ ಸಿಂಹ. ಹೌದು, ಸಿಂಹನೂ ಇದೆ. ಮಹಿಷ ನೋಡ್ತಿರೋದು. ಹೌದು, ಮಹಿಷನ್ಗೆ ನೋಡಿ ಚುಚ್ಚಿರೋದು ಕೂಡ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ನೋಡಿ, ಹೋಗಿ ಕತ್ತಿ ಹೋಗಿರೋದು ಈಟಿ ಬರ್ಜಿ ಅಂತಾರೆ, ಈಟಿ ಅಂತಾರೆ. ಬರ್ಜಿನಲ್ಲಿ ಏನು ಇರಿತಾ ಇರೋದು ನೀವು ನೋಡ್ಬೋದು. ಸೊ ತುಂಬ ಒಂದು ಹೌದು. ಹೌದು. ಇನ್ನು ಒಳಗಡೆಗೆ ಬಂದರೆ ಈ ಗುಡಿನಲ್ಲಿ ಕಾಂಪೊನೆಂಟ್ಸ್ ಏನೇನು ಅಂದರೆ, ಈಗ ಮುಖಮಂಟಪ ಅಂತ ನಾವೇನು ನೋಡ್ತಾ ಇದ್ದೀವಲ್ಲ, ಮುಖಮಂಟಪದ ಸುತ್ತಲಿಗೆ ನಿಮಗೆ ಇದನ್ನು ಹಾಕಿರೋದು. ಮುಖಮಂಟಪ ಮತ್ತು ಈ ಗುಡಿದ ಓವರಾಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ಅದಕ್ಕೆ ಬಂದು ತೆರೆದ ಪ್ರದಕ್ಷಿಣಾ ಪಥವನ್ನು ಹಾಕಿದ್ದಾರೆ ಅಂತ ಹೇಳಿದ್ವಿ. ಹಾಗೆ ನೀವು ಮುಖಮಂಟಪದ ಸ್ಥಳಕ್ಕೆ ಬಂದಿದ್ದೀರಾ. ಇಲ್ಲೂ ನಿಮಗೆ ಕಕ್ಷಾಸನವನ್ನು ಹಾಕಿದ್ದಾರೆ. ಈ ಕಕ್ಷಾಸನದ ನಿಂತು ಮೇಲ್ಗಡೆ ನೋಡಿದ್ರೆ ಇದನ್ನು ಮತ್ಸ್ಯಚಕ್ರ ಅಂತ ಕರೀತಾರೆ. ನೀವು ಸಾಧಾರಣವಾಗಿ ನೀವು ಮಹಾಭಾರತದ ಒಂದು ಕಥೆಯನ್ನು ಹೇಳಿದ್ರೆ, ಅರ್ಜುನನ ಒಂದು ಸ್ವಯಂವರದಲ್ಲಿ ಮತ್ಸ್ಯಚಕ್ರ ಬಳಕೆ ಆಗತ್ತಲ್ಲ ನೋಡಿ, ಅಲ್ಲಿ ಮತ್ಸ್ಯಚಕ್ರ ಕಾಣಿಸ್ತಾ ಇದೆ. ಹೌದು, ಅದು ಕಾಣಿಸ್ತಾ ಇದೆ. ಈ ಮಿನಿಯೇಚರಲ್ಲಿ ನೋಡಿ, ಹೆಣ್ಣು ಎಷ್ಟು ಕುಡ್ದಿದ್ದಾಳೆ ಅಂದರೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಮೈಮೇಲೆ ಬಟ್ಟೆನೂ ಇಲ್ಲ. ಕೆಳಭಾಗ ನೋಡಿ, ಮೈಮೇಲೆ ಏನೂ ಇಲ್ಲ, ಪೂರ್ತಿ ಗೊತ್ತಾಗ್ತಿದೆ ನಿಮಗೆ. ಹೌದು, ಅಲ್ಲದೆ ಈ ವಾಂತಿ ಕೂಡ ಮಾಡ್ಬಿಟ್ಟಿದ್ದಾಳೆ. ತುಂಬ ಜಾಸ್ತಿ ಕುಡಿದು ಮೈಮೇಲೆ ಬಟ್ಟೆನೂ ಇಲ್ಲ, ವಾಂತಿ ಮಾಡಿದ್ದಾಳೆ. ಆ ವಾಂತಿನ ನೋಡಿ ನಾಯಿ ತಿಂತಾ ಇದೆ ಇಲ್ಲಿ. ಹಾಗೆ ಜಾಸ್ತಿ ಕುಡಿಬೇಡಿ ಅಂತ ಮೆಸೇಜ್ ಇದ್ರೂ ಇರ್ಬೋದು. ಹೌದು. ಸೊ ಇದು ನೋಡ್ಕೊಂಡು ಒಳಗಡೆಗೆ ಬಂದರೆ ನಿಮ್ಗೆ ನೋಡಿ, ಇವತ್ತಿಗೆ ಗರ್ಭಗುಡಿಯಲ್ಲಿ ಯಾವುದೇ ಒಂದು ಇದಿಲ್ಲ, ಏನಂತಾರೆ, ಮೂರ್ತಿ ಇಲ್ಲ. ಸೊ ಹಾಗಾಗಿ ಬರೀ ಪಾಣಿಪೀಠ ಮಾತ್ರ ಇದೆ, ಯಾವುದೇ ಒಂದು ಮೂರ್ತಿ ಇಲ್ದಿರೋ ಕಾರಣ ಇದು ಯಾವ ಗುಡಿ ಅನ್ನೋದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಇದೆ. ಆದರೆ ಶಾಸನಗಳ ಆಧಾರದಲ್ಲಿ ಇದು ಆದಿತ್ಯ ದೇಗುಲ ಅಂತ ಹೇಳಿದ್ದಾರೆ. ಸೊ ಇದು ನಮ್ಮ ಕನ್ನಡಿಗರೆಲ್ಲ ನೋಡಲೇಬೇಕಾಗಿರೋಂಥ ಒಂದು ಅದ್ಭುತವಾದ ಗುಡಿ, ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸು. ಸೊ ಅದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಅದು ವಾಸ್ತುವಿನ ದೃಷ್ಟಿಯಿಂದನೂ ಇರ್ಬೋದು, ಐತಿಹಾಸಿಕ ದೃಷ್ಟಿಯಿಂದನೂ ಇರ್ಬೋದು, ಅಥವಾ ಶಾಸನಗಳ ದೃಷ್ಟಿಯಿಂದನೂ ನಾನು ಸಾಕಷ್ಟು ಹೇಳಿದ್ದೀನಿ. ಸೊ ಮತ್ತೆ ಒಂದು ರೀಕ್ಯಾಪ್ ಏನಂದರೆ, ಇದು 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕಟ್ಟಿರೋಂಥ ತುಂಬ ಅಪರೂಪದ ಗುಡಿ. ಯಾಕೆಂದರೆ ಇಂಥ ಒಂದು ಗುಡಿ, ಇಂಥ ಒಂದು ರಚನೆ ನೀವು ಸಾಧಾರಣವಾಗಿ ನೋಡೋಕ್ಕೆ ಆಗಲ್ಲ. ಅಂಥ ಒಂದು ವಿಭಿನ್ನವಾದ ರಚನೆ ಮತ್ತು ಪರಿಪೂರ್ಣವಾದ ಗುಡಿ. ಮುಂದಿನ ಟೆಂಪಲ್ ನಾವು ಲಾಡ್ಕನ್ ಟೆಂಪಲ್ಗೆ ಹೋಗೋಣ, ಅಲ್ಲಿ ಕೂಡ ಶಾಸನಗಳಿದೆ. ಮತ್ತು ಆ ಒಂದು ವಾಸ್ತುವಿನ ರಚನೆಯನ್ನು ನಾನು ಅಲ್ಲೇ ಹೇಳ್ತೀನಿ. ಆಗತ್ತಾ? ಸರ್, ಈಗ ನಾವು ಲಾಡ್ಕನ್ ಟೆಂಪಲ್ನ ಮುಖ್ಯವಾಗಿ ನೋಡಲೇಬೇಕು. ಬಟ್ ಅದಕ್ಕೆ ಹೋಗೋ ದಾರಿನಲ್ಲೇ ನಮಗೆ ಚಪ್ಪರದ ಗುಡಿ ಅಂತ ಒಂದು ಸಿಗುತ್ತೆ. ಇದು ಒಂದು ಕಾಟೇಜ್ ಥರ ಇದೆ ನೋಡಿ, ಬೇಕಾದ್ರೆ ಕಾಟೇಜ್ ಥರ ಇದೆ. ಹಾಗೆ ಈ ಗುಡಿನ ಹೊರಗಡೆ ನೋಡಿದ ತಕ್ಷಣ ನಮಗೆ ಇದು ಬಹುಶಃ ಬಾದಾಮಿ ಚಾಲುಕ್ಯರು ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರ್ಬೋದು ಅಂತ ಅನಿಸುತ್ತೆ. ಆದರೆ ಇದು ಕಟ್ಟಿರೋದು ಕಲ್ಯಾಣದ ಚಾಲುಕ್ಯರು. ಅಂದರೆ ಈ ಗುಡಿಯ ಸಮೂಹದಲ್ಲಿ ನಾವು ನೋಡಿದ್ರೆ ಬಾದಾಮಿ ಚಾಲುಕ್ಯರಲ್ಲದೆ ಕಲ್ಯಾಣದ ಚಾಲುಕ್ಯರ ಗುಡಿ ಕೂಡ ಇದೆ ಅನ್ನೋದು ಕೂಡ ಇಲ್ಲಿನ ಒಂದು ಮಹತ್ವದ ಸಂಗತಿ. ಅದರಲ್ಲಿ ನೀವು ಒಳಗಡೆ ಹೋದ್ರೆ, ಈಗ ಇಲ್ಲಿ ಬನ್ನಿ, ಈಗ ಇದರಲ್ಲೂ ಇವತ್ತಿಗೆ ಯಾವುದೇ ಒಂದು ಮೂರ್ತಿ ಇಲ್ಲದೇ ಇರೋ ಕಾರಣ ಇದು ಯಾವ ಗುಡಿ ಆಗಿತ್ತು ಅನ್ನೋದನ್ನು ಹೇಳೋದು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಕಂಬಗಳ ರಚನೆಯನ್ನು ನೀವು ನೋಡ್ಬೋದು. ಈಗ ಕಂಬಗಳ ರಚನೆ ನೋಡಿದ್ರೆ ಡಿಸ್ಕ್ ನೋಡಿ, ಯಾವ ರೀತಿ ಡಿಸ್ಕ್ ಶೇಪ್ ಬಂದಿದೆ. ಸೊ ಹಾಗಾಗಿ ಇದು ಕಲ್ಯಾಣದ ಚಾಲುಕ್ಯರ ಗುಡಿ ಅಂತ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಕಲ್ಯಾಣ ಚಾಲುಕ್ಯರ ಗುಡಿಯ ಕಂಬಗಳು ಹಿಂಗಿರ್ತವಲ್ಲ ಸರ್? ಹೌದೌದು. ಕಲ್ಯಾಣ ಚಾಲುಕ್ಯರದು 11ನೇ ಶತಮಾನ. ಸೊ ಅಷ್ಟೊತ್ತಿಗೆ ಇದು ಟೆಕ್ನಾಲಜಿ ಬಂದ್ಬಿಟ್ಟಿತ್ತು. ಅದನ್ನ ಡಿಸ್ಕ್ ತರ ಕಟ್ ಮಾಡೋದು ಅದೆಲ್ಲ ಬಂದಿತ್ತು ನೋಡಿ, ಲೇತ್ ಎಲ್ಲ ಬಂದ್ಬಿಟ್ಟಿತ್ತು. ಲೇತ್, ಹೌದು. ಆಮೇಲೆ ನೋಡಿ, ಸಣ್ಣ ಸಣ್ಣ ಒಂದೇ ಕಂಬನ ಹಲವು ಲೇಯರ್ಗಳಲ್ಲಿ ಕಟ್ ಮಾಡೋದು ಬಂದಿದೆ ನೋಡಿ. ಹೌದು, ಬೇರೆ 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 ಬೇರೆ. ಸೊ ಇವೆಲ್ಲ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಡೆವಲಪ್, ಅಂದರೆ ಕರ್ನಾಟಕದ ಆರ್ಕಿಟೆಕ್ಚರ್ ಆ ಮಟ್ಟಿಗೆ ಡೆವಲಪ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಸೂಚಿಸುತ್ತೆ. ಜೊತೆಗೆ ಈ ಗುಡಿಯ ಕಾಂಪೊನೆಂಟ್ ಲೆಕ್ಕ ಹಾಕಿದ್ರೆ ನಿಮಗೆ ಗರ್ಭಗುಡಿ, ಒಂದು ಸಣ್ಣ ಅಂತರಾಳ, ಸಣ್ಣ ಗರ್ಭಗುಡಿ, ಸಣ್ಣ ಅಂತರಾಳ, 4 ಕಂಬದ ಸಭಾಮಂಟಪ ಹಾಗೂ ಒಂದು ಮುಖಮಂಟಪ ಅಂತಿದೆ ಇಲ್ಲಿ ಒಟ್ಟಾರೆ. ಈ ಭಾಗದಲ್ಲಿ ಹೇಳಿದ್ನಲ್ಲ, ಐಹೊಳೆನಲ್ಲಿ ಬಾದಾಮಿ ಚಾಲುಕ್ಯರು ಅರ್ಲಿ ಡೇಸ್ನಲ್ಲಿ ಇಲ್ಲಿ ಟೆಂಪಲ್ ಆಕ್ಟಿವಿಟೀಸ್ಗಳನ್ನ ಏನು ಶುರು ಮಾಡಿದ್ರು. ಅದರ ನಂತರ ರಾಷ್ಟ್ರಕೂಟರು ಕಟ್ಟಿರೋ ಗುಡಿಗಳು ಇಲ್ಲಿದೆ, ಕಲ್ಯಾಣ ಚಾಲುಕ್ಯರು ಕಟ್ಟಿದ ಗುಡಿಗಳು ಇದೆ. ಹಾಗಾಗಿ ಸುಮಾರು
600ರಿಂದ 700 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ವಾಸ್ತುವಿನ ಎಕ್ಸ್ಪೆರಿಮೆಂಟ್ ಆಗಿದೆ. ನೀವು ಪ್ರಪಂಚದ ಯಾವುದೇ ಒಂದು ಭಾಗದಲ್ಲೂ ವಾಸ್ತುವಿನ ಎಕ್ಸ್ಪೆರಿಮೆಂಟು ಒಂದೇ ಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ದೀರ್ಘಾವಧಿಯಲ್ಲಿ ಆಗಿರೋಂಥ ಯಾವುದೇ ಒಂದು ನಿದರ್ಶನಗಳು ಕಂಡುಬರಲ್ಲ. ಅಂಥ ಒಂದು ತುಂಬ ಮಹತ್ತರವಾದ ಇದು ಸೈಟ್ ಇದು. ಇದರಲ್ಲಿ ಸತ್ಯನಾರಾಯಣ ಗುಡಿ ಅಂದ್ಬಿಟ್ಟು ಇಲ್ಲೂ ಒಂದು ಶಾಸನ ಇದೆ, ಹಿಡಿಯೋಕ್ಕಾಗತ್ತಲ್ಲಿ. ಇದು ಲಾಡ್ಕನ್ ಗುಡಿ ಅಂತ. ಏನಪ್ಪ ಇದು ಲಾಡ್ಕನ್ ಅಂತ ಹೆಸರಿಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಹಿಂದೆ ಬ್ರಿಟಿಷರು ಈ ಒಂದು ಸ್ಥಳದ ಒಂದು ಸರ್ವೆ ಮಾಡ್ತಾರಲ್ಲ, ಆ ಸರ್ವೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯವಾಗಿ ಯಾರ್ಯಾರು ನಿಲ್ಲಿಸಿದ್ರು ಅವ್ರ ಹೆಸರೇ ಇಟ್ಟಿರೋದು. ಈಗಾಗಲೇ ನೀವು ಹುಚ್ಚಿಮಲ್ಲಿ ಗುಡಿನ ಹಿಂದೆ ವಿಡಿಯೋ ಮಾಡಿದ್ದೀರಾ ಐಹೊಳೆನಲ್ಲಿ. ಅಲ್ಲಿ ಹುಚ್ಚಿಮಲ್ಲಿ ಅಂತ ಯಾಕೆ ಆ ಗುಡಿಗೆ ಹೆಸರು ಬಂದಿದೆ ಅಂದರೆ ಅಲ್ಲಿ ಯಾರೋ ಯಾರೋ ಮಲ್ಲಿ ಅಂತ ಯಾರೋ ಒಬ್ಳು ಇದ್ದ ಕಾರಣ ಬಂದು ಹುಚ್ಚಿಮಲ್ಲಿ ಅಂತ ಕರೆದ್ರು ಅಂತಾರೆ. ಕರೆಕ್ಟಾ? ಹಾಗೆ ಬಂದು ಇದನ್ನು ಬಂದು ನಾವು ನೋಡಿದ್ರೆ ಇಲ್ಲಿ ಇದನ್ನು ಬಂದು ಲಾಡ್ಕನ್ ಅಂತ ಕರೀತಾರೆ. ಇಲ್ಲೊಬ್ಬ ಮುಸ್ಲಿಮ್ದು ಒಂದು ಮುಸ್ಲಿಮ್ದು ಕುಟುಂಬ ಈ ಗುಡಿನಲ್ಲಿ ವಾಸ ಆಗಿತ್ತಂತೆ ಅವ್ರು ಬಂದ ಸಂದರ್ಭದಲ್ಲಿ. ಹಾಗಾಗಿ ಅವ್ರ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ ಈ ಗುಡಿಗೆ. ಜನ ವಾಸ ಮಾಡ್ತಾ ಇದ್ರು ಈ ಸೈಡ್. ಹೌದು, ದೇವಸ್ಥಾನದೊಳಗಡೆ. ಸೊ ಇಲ್ಲೇ ಪಕ್ಕದಲ್ಲಿ ಗೌಡ್ರ ಗುಡಿ ಅಂತೆಲ್ಲ ಇದೆ, ಬಡಗೇರ್ ಗುಡಿ ಅಂತಿದೆ. ಸೊ ಇಲ್ಲೆಲ್ಲ ಬಂದು ಬೇರೆ ಬೇರೆ ಕುಟುಂಬಗಳು ಹಿಂದೆ ನೆಲೆಸಿದ ಕಾರಣ ಅವ್ರ ಹೆಸರನ್ನೇ ಇಟ್ಟು ಆ ದೇವಸ್ಥಾನಕ್ಕೂ ಅದೇ ಹೆಸರನ್ನೇ ಇಟ್ಟಿದ್ದಾರೆ. ಸರ್ ಅಂದರೆ ಈ ASI ಎಲ್ಲ ಬಂದು ಮಾನ್ಯುಮೆಂಟ್ ಪ್ರೊಟೆಕ್ಷನ್ ಆಗಕ್ಕೆ ಮುಂಚೆ ಜನ ತಮ್ಮ ಬೇಕಾಗಿರೋ ಗುಡಿನ ಆರಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟು. ಹೌದು, ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಸಂಸಾರ ಮಾಡ್ಕೊಂಡು ಸೆಟ್ಲ್ ಆಗಿದ್ದಾರೆ. ಹಾಗೆ ನೀವು ನೋಡಿ ಈ ಗುಡಿ ಇದೆಯಲ್ಲ, ಇದು ನಿಮಗೆ ನೋಡೋದಕ್ಕೆ ಈ ಕಡೆ ದ್ರಾವಿಡ ಥರನೂ ಕಾಣಿಸಲ್ಲ, ಈ ಥರ ನಾಗರ ಥರನೂ ಕಾಣಿಸಲ್ಲ, ಅಥವಾ ಫಾಮ್ಸನ ಅಂತ ಹೇಳ್ತಾರೆ. ಅದನ್ನು ಮುಂದೆ ಯಾವುದಾದ್ರು ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ. ಯಾವುದೇ ಒಂದು ಗುಡಿಯ ಸ್ಟೈಲು ಇದು ಹೋಲ್ತಾ ಇಲ್ಲ. ಹಾಗಾಗಿ ಇತಿಹಾಸದ ವಲಯದಲ್ಲಿ ಇದು ತುಂಬಾ ಒಂದು ಡಿಬೇಟ್ ಆಗಿರುವಂಥ ಗುಡಿ. ಯಾಕೆಂದರೆ ಕೆಲವರು ಇದು ಯಾವುದೇ ಒಂದು ಶೈಲಿನೂ ಹೋಲದೇ ಇರೋ ಕಾರಣ ಹಿಂದಿನ ಕಾಲದಲ್ಲಿ ಏನಾಗಿರುತ್ತೆ ಅಂದರೆ ಈ ಗುಡಿನ ಬಂದು ಈ ಒಂದು ಸೈಟ್ನಲ್ಲಿ ಅಂದರೆ ಐಹೊಳೆನಲ್ಲಿರುವ ಅತ್ಯಂತ ಹಳೆ ಗುಡಿ ಇದು ಅಂತಲೇ ನಂಬಲಾಗಿರುತ್ತೆ. ಅಂದರೆ ಬಹುಶಃ ಇದು ಜಯಸಿಂಹ ಮತ್ತು ರಣರಾಗರ ಕಾಲದಲ್ಲಿ ಇದು ಕಟ್ಬಿಟ್ಟಿರ್ಬೋದು ಅಂತ ಹೇಳ್ತಿರ್ತಾರೆ. ಅಂದರೆ 5ನೇ ಶತಮಾನದ ಆದಿನಲ್ಲೇ ಅಥವಾ 4ನೇ ಶತಮಾನದ ಕೊನೆ ಆ ಭಾಗದಲ್ಲೇ ಇದನ್ನು ಕಟ್ಬಿಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಇರುತ್ತೆ ಹಿಂದಿನ ಕಾಲದಲ್ಲಿ. ಆಮೇಲಿಂದ ವಿದ್ವತ್ ವಲಯದಲ್ಲಿ ಏನು ಚರ್ಚೆಗಳಾದಾದ್ಮೇಲೆ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಇದನ್ನು ಶೈಲಿನೇ ಬದಲಾವಣೆ ಮಾಡಿಬಿಡೋದು ಅಂತ. ಅಂದರೆ ಈಗ ನಾವು ಈ ಗುಡಿನ ಯಾವ ಕಾರಣಕ್ಕೆ ಕಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಾವು ಇದನ್ನು ಈ ಗುಡಿನ ನಾವು ಬೇರೆ ವರ್ಗೀಕರಣ ಮಾಡಿಬಿಟ್ಟು ಕೊನೆಗೆ ಇದು ಮಂಟಪ ಶೈಲಿ ಅಂತಾರೆ. ಮಂಟಪ ಶೈಲಿ ಅಂದರೆ ಬೇಸಕ್ಕಲ್ಲಿ ಇವತ್ತಿಗೆ ಒಂದು ಕಮ್ಯುನಿಟಿದು ಫಂಕ್ಷನ್ಗಳಿರುತ್ತಲ್ಲ, ಸಮುದಾಯ ಭವನ, ಆ ಸಮುದಾಯ ಭವನ ಥರ ಇದು ಹಿಂದೆ ವರ್ಕ್ ಮಾಡಿರ್ಬೋದು. ಹಾಗಾಗಿ ಈ ಗುಡಿ ಕೂಡ ಅಷ್ಟೊಂದು ಹಳೇದಲ್ಲ, ಇದು ಕೂಡ ಒಂದು 7ನೇ ಶತಮಾನದ ಕಾಲದಲ್ಲೇ ಬರುತ್ತೆ ಅಂತ ಆಮೇಲೆ ಬಂದು ವಿದ್ವಾಂಸರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದು ಏನಕ್ಕೆ ಅಂತ ನೀವು ಒಳಗಡೆ ಅವರೇ ಗೊತ್ತಾಗುತ್ತೆ ಇದು ಸಮುದಾಯ ಭವನ ಹೌದೋ ಅಲ್ವೋ ಅನ್ನೋದನ್ನು ನಾನು ಒಳಗಡೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸಾಕಷ್ಟು ಶಾಸನಗಳು ಕೂಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ನೀವು ಗೊತ್ತಾ ಜಿನಾಲಯದಲ್ಲಿ ಆಕ್ಚುಲಿ ₹1 ಗರ್ಭಗುಡಿ ಮೇಲೆ ನಿಂದ ಹಾಕಿರ್ತಾರೆ. ಹೌದು, ಇದು ಕರೆಕ್ಟ್. ಇದ್ರಲ್ಲಿ ಅದೇ ಹೇಳ್ತಾ ಇದ್ದೀನಲ್ಲ, ಈ ಗುಡಿದು ಇದು ಜೈನ ಗುಡಿಯಾಗಿತ್ತೋ ಮತ್ತೇನಾಗಿತ್ತು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಇವತ್ತಿಗೆ ನಾವು ಏನಾದ್ರು ನೋಡಿದ್ರೆ ಒಳಗಡೆಗೆ ಶಿವಲಿಂಗ ಇದೆ ಇವತ್ತಿಗೆ, ಮತ್ತೆ ಒಂದು ದೊಡ್ಡ ಮಂಟಪ ಇದೆ. ಅದರ ಮೇಲ್ಗಡೆಗೆ ನಿಮಗೆ ಈ ಒಂದು ಸೂಪರ್ ಸ್ಟ್ರಕ್ಚರ್ ಕಾಣ್ತಿದೆಯಲ್ಲ, ಅದನ್ನು ನೋಡಿದಾಗ ಸಾಕಷ್ಟು ವಿದ್ವಾಂಸರು ಇದು ಜಿನಾಲಯನೂ ಹಿಂದೆ ಆಗಿರಬಹುದು ಅಂತಲೂ ಕೂಡ ಹೇಳ್ತಾರೆ. ಸರ್ ಫಸ್ಟು ಮೊಟ್ಟ ಮೊದಲು ದಯವಿಟ್ಟು ಮಾಡಬೇಕಾಗಿರೋದು ಹೋಗ್ಬಿಡಿ. ಮೊಟ್ಟ ಮೊದಲು ದಯವಿಟ್ಟು ಇಲಾಖೆಗಳು ಮಾಡಬೇಕಾಗಿರೋದು ಇವಕ್ಕಿರೋ ಹೆಸರುಗಳನ್ನ ಬದಲಾಯಿಸಬೇಕು. ಲಾರ್ಡ್ ಖಾನ್ ಟೆಂಪಲ್ಲು, ಉಚ್ಚುಮಲ್ಲಿ ಟೆಂಪಲ್ಲು, ಬಡಗೇರ್ ಟೆಂಪಲ್, ಏನಿದೆ ಅರ್ಥ? ಒಂದು ಏನಾದ್ರು ಒಳ್ಳೆ ಹೆಸರಿಡಿ ಇದಕ್ಕೆ ಚೆನ್ನಾಗಿರೋಂಥವು. ನಿಮ್ಗೆ ಗೊತ್ತಾಗಲಿಲ್ಲ, ಯಾರೋ ವಿದ್ವಾಂಸರು ಕೇಳಿ ಹೇಳ್ತಾರೆ. ಅದು ಬಿಟ್ಬಿಟ್ಟು ಅವ್ನು ಯಾರೋ ಲಾರ್ಡ್ ಖಾನ್ ಇದ್ದ ಅವನೇ ಸಿಟ್ಬಿಡೋದು, ಯಾರೋ ಬಡಗೇರ್ ಇದ್ದ ಅವನೇ ಸಿಟ್ಬಿಡೋದು, ಯಾರೋ ಉಚ್ಚುಮಲ್ಲಿ ಇದ್ದ ಅವಳದೇ ಇಟ್ಬಿಡೋದು. ಬ್ರಿಟಿಷ್ನವ್ರು ತಪ್ಪು ಮಾಡಿರ್ಬೋದು, ನಾವ್ಯಾಕೆ ಮಾಡ್ಬೇಕು ಅದನ್ನು? ಹೌದು, ನಿಜ. ಅದು ದಯವಿಟ್ಟು ಚೇಂಜ್ ಮಾಡಿ ಪ್ಲೀಸ್. ಸೊ ಇಲ್ಲಿ ನೋಡಿ 2 ಶಾಸನಗಳು ಪ್ರಮುಖವಾಗಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಲಾರ್ಡ್ ಖಾನ್ ದೇವಸ್ಥಾನದ ಹೊರಭಿತ್ತಿ ಎಡಗಡೆ ಭಾಗದಲ್ಲಿರುವಂಥ ಹೊರಭಿತ್ತಿನಲ್ಲಿ ನಿಮಗೆ 2 ಶಾಸನಗಳು ಕಾಣಿಸ್ತಾ ಇದೆ. ಆ ಶಾಸನವನ್ನು ಒಂದ್ಸರಿ ಓದ್ತೀನಿ ನೋಡಿ. ಸ್ವಸ್ತಿ ಆರ್ಯಜನ ಸಮುದಾಯೋದಿತ್ಯ ವಾರ ಆರ್ಯಪುರ ಅಧಿಷ್ಠಾನದ ಶ್ರೀ ಮಹಾಚತುರ್ವಿದ್ಯ ಸಮುದಾಯಮಂ 500 ಒಕ್ಕಂ ಬೆನ್ನಮ್ಮ ಸೋಮಯಾಜಿಗಳ ಕೊಟ್ಟ ದಾನಂ ಅನ್ನಪ್ರಾಶನಕಂ ಪೂಸವನಕಂ ಚೌಲುಕಂ ಧಾರಣಂ ಉಪನಯನಕಂ ಸಂವರ್ತನಕಂ ಗದ್ಯಾಣಂ ಮದುವೆಗಂ ಅಂತ ಹೇಳಿ ಹಾಗೆ ಮುಂದುವರೆದು ಅಗ್ನಿಸ್ತೋಮಕ್ಕೆ ಎಷ್ಟು ಗದ್ಯಾಣ ಈ ಥರ ಹೇಳ್ಕೊಂಡು ಹೋಗ್ತಿದ್ದಾರೆ. ಸೊ ಈಗ ಮತ್ತೆ ಶಾಸನನೇ ತೋರಿಸಿ ಇದು ಓದ್ತೀನಿ ನಾನು. ಸೊ ಇದು ಬೇಸಿಕಲಿ ಇದೇನು ಹೇಳ್ತಿದೆ ಅಂದರೆ, ಈ ಶಾಸನದ ಪ್ರಕಾರ ಬೆನ್ನಮ್ಮ ಸೋಮಯಾಜಿ ಅಂತ ಒಬ್ಬ ವ್ಯಕ್ತಿ, ಅವರು ಬೆನ್ನಮ್ಮ ಸೋಮಯಾಜಿ ಅವರು ಆರ್ಯಪುರ ಎಂಬ ಶ್ರೇಷ್ಠ ರಾಜಧಾನಿಯ
500 ಚತುರ್ವೇದಿಗಳ ಮಹಾಸಭೆಗೆ ಕೆಳಕಂಡ ದಾನವನ್ನು ನೀಡಿದ್ದಾರೆ. ಏನು? ಅನ್ನಪ್ರಾಶನಕ್ಕೆ, ಪುಸವನ ಅಂದರೆ ಯೌವನ ಪ್ರಾಪ್ತಿಯಾದ ಸಂದರ್ಭದಲ್ಲಿ, ಚೌಲ ಅಂದರೆ ಓಕೆ ಚೌಲ ಈ ಸಮಾರಂಭಗಳಿಗೆ 1 ಧರಣ, ಉಪನಯನ ಮತ್ತು ವಿದ್ಯಾಭ್ಯಾಸ ಏನಾದ್ರು ಶುರು ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ವಿದ್ಯಾರ್ಥಿಗಳು ಮನೆಗೆ ಮರಳುವ ಒಂದು ವಿಧಿ ಇದೆ, ಅದನ್ನು ಸಂವರ್ತನ ಅಂತ ಕರೀತಾರೆ. ಆ ಸಮಾರಂಭಗಳಿಗೆ 1 ಗದ್ಯಾಣ, ಮದುವೆಗೆ ಮತ್ತು ಪಶುವಿಧಿ ಸಮಾರಂಭಗಳಿಗೆ 2 ಗದ್ಯಾಣ, ಚಾತುರ್ಮಾಸ್ಯ ಯಾಗಗಳಿಗೆ 3 ಗದ್ಯಾಣ, ಅಗ್ನಿಸ್ತೋಮ ಯಾಗಕ್ಕೆ 4 ಗದ್ಯಾಣಗಳು. ಇವುಗಳು ಮೇಲ್ಕಂಡ ಸಮಾರಂಭಗಳನ್ನು ನೆರವೇರಿಸಲು ದೇವಸ್ಥಾನಗಳು ಬಳಸುವ ಶುಲ್ಕಗಳಾಗಿರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಏನು ಅಂದರೆ, ಇವಾಗ ನಾವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಹೋದ್ವಿ, ಧರ್ಮಸ್ಥಳಕ್ಕೆ ಹೋದ್ವಿ, ಅಲ್ಲೊಂದು ಬೋರ್ಡ್ ಹಾಕ್ತಾರೆ ಗೊತ್ತಾ, ಪೂಜೆಗೆ ಈ ಪೂಜೆಗೆ ಇಷ್ಟು, ಈ ಪೂಜೆಗೆ ಇಷ್ಟು, ಈ ಪೂಜೆಗೆ ಎಷ್ಟು, ಆ ಥರ ಇದೊಂದು ಬೋರ್ಡ್ ಇದೆ ಆ್ಯಕ್ಚುಲಿ. ಅಂದರೆ ಅರ್ಚನೆ ಚೀಟಿಗೆ ಇಷ್ಟು, ತಲೆ ಮುಡಿ ಕೊಡೋಕೆ ಇಷ್ಟು ಅಂತ, ಆ ಥರ ಬೇರೆ ಬೇರೆ ವಿಧಿಗಳಿಗೆ ಎಷ್ಟೆಷ್ಟು ಶುಲ್ಕಗಳನ್ನು ವಿಧಿಸಬಹುದು ಅಂತ ಈ ಒಂದು ಶಾಸನ ಹಾಕ್ಸಿರೋದು. ಸೊ ಇದರಲ್ಲಿ ಬೆನ್ನಮ್ಮ ಸೋಮಯಾಜಿ ಉಲ್ಲೇಖದ ಜೊತೆಗೆ ಈ ಸ್ಥಳದ ಹೆಸರು ನೀವು ಕೇಳಿದ್ರಲ್ಲ, ಆರ್ಯಪುರದ ಉಲ್ಲೇಖ ಇದೆ ಈ ಶಾಸನದಲ್ಲಿ. ನಾನು ಸ್ಟಾರ್ಟಿಂಗ್ ಹೇಳಿದೆ ಗೊತ್ತಾ, ಸ್ವಸ್ತಿ ಆರ್ಯ ಜನ ಸಮುದಾಯ ಅಂತಾನೆ ಹೇಳಿದೆ. ಆರ್ಯ ಜನ, ಇದು ಆರ್ಯಪುರ ಇದೆ ಆ್ಯಕ್ಚುಲಿ ಬೇಸಿಕಲಿ, ಅದರದ್ದು ಉಲ್ಲೇಖ ಈ ಒಂದು ಶಾಸನದಲ್ಲಿ ಬರುತ್ತೆ. ಹಾಗೆ ನೀವು ಕೆಳಗಡೆ ನೋಡಿದ್ರೆ ಇದೊಂದು ಹಾಳಾಗಿರೋ ಶಾಸನ ಇದು. ಅಯ್ಯೋ, ಹೊಡೆದಾಕ್ಬಿಟ್ರಲ್ಲ ಸರ್. ಹೌದು, ಇಲ್ಲಿ ಕೂಡ ನಿಮಗೆ ಸ್ವಸ್ತಿ ಆರ್ಯ ಜನ ಸಮುದಾಯೋದಿತ, ಹಾಗೆ ಮುಂದುವರೆದು ಆರ್ಯಪುರ ಅಧಿಷ್ಠಾನದ ಅಂತ ಬಂದು ಸ್ವಲ್ಪ ಶಾಸನಗಳು ಕಟ್ಟಾಗಿದೆ ಇದು. ಇಲ್ಲೂ ಕೂಡ ನಿಮಗೆ ಆರ್ಯಪುರ ಅನ್ನೋದು ಉಲ್ಲೇಖ ಬಂದಿದೆ. ಈಗ ಅವರಲ್ಲಿ ಸೋಮಯಾಜಿ ಅಂತ ಅನ್ನೋರು ಯಾರೋ ಒಬ್ರು ಇದಕ್ಕೆ ಯಾವ್ಯಾವ ಕಾರ್ಯಕ್ರಮಕ್ಕೆ, ಈಗ ಮದುವೆ ಮುಂಜಿ ದೊಡ್ಡವರಾಗಿದ್ದ ಕಾರ್ಯಕ್ರಮ ಇದಕ್ಕೆಲ್ಲ ಇಷ್ಟು ಶುಲ್ಕ ಅಂತ ಹಾಕಿದ್ಮೇಲೆ, ಹಾಗಾದ್ರೆ ಇಲ್ಲಿ ಹಾಕಿದ ಅಂದ್ಮೇಲೆ ಇದು ಅದೆಲ್ಲ ಇಲ್ಲಿ ನಡೀತಿತ್ತು ಅಂತ ತಾನೆ? ನಡೀತಾ ಇತ್ತು. ಅದಕ್ಕೆ ಹೇಳಿದ್ರು ಇದು ಬಂದು ಕಮ್ಯುನಿಟಿ ಹಾಲ್ ಅಂತ, ಸಮುದಾಯ ಭವನ. ಅದನ್ನ ಒಳಗಡೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ, ಅಂದ್ರೆ ಇದೆಲ್ಲ ಇತರ ಧಾರ್ಮಿಕ ಕಾರ್ಯ ಅಥವಾ ಫಂಕ್ಷನ್ಸ್ ನಡೀತಿದ್ದ ಜಾಗ. ಹೌದು. ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲೊಂದಷ್ಟು ಶಾಸನಗಳು ಹಾಳಾಗಿದೆ. ಇದು ಕೆಲವುದು ಗೋಸಾಸಿರ ಶಾಸನ ಅಂತ ಕರೀತಾರೆ. ಅಂದರೆ ಗೋವನ್ನು ಯಾರಿಗಾದ್ರು ದಾನ ಮಾಡಿದರೆ ಅಂಥ ಟೈಮಲ್ಲಿ ಒಂದು ಪ್ರಕಾರದ ಶಾಸನಗಳನ್ನ ಹಾಕ್ಸ್ತಾ ಇದ್ರು. ಅದರಲ್ಲಿ ಗೋವಿಂದ ಒಂದು ಸಣ್ಣ ಚಿತ್ರ ಮಾಡಿ ಅದರ ಮೇಲೆ ಬರೀತಾ ಇದ್ರು, ಅಂದರೆ ಯಾವ ಕಾರಣಕ್ಕೆ ಎಷ್ಟು ಗೋವನ್ನು ನಾವು ದಾನ ನೀಡ್ತೀವಿ ಅಂತ. ಬಹುಶಃ ಆ ಥರ ಕಲ್ಲುಗಳು ಇದು ಇರಬಹುದು. ಇವತ್ತಿಗೆ ಸಂಪೂರ್ಣವಾಗಿ ಹಾಳಾಗಿದೆ. ಅಲ್ಲೂ ಕೂಡ ನಿಮಗೆ ಕನ್ನಡ ಶಾಸನ ಕಾಣಿಸುತ್ತೆ, ಅಂದರೆ ಕನ್ನಡ ಅಕ್ಷರಗಳು ಕಾಣಿಸುತ್ತೆ. ಬಟ್ ಆದರೆ ಏನಂದರೆ ಅದು ಶಾಸನ ಪೂರ್ತಿ ಹಾಳಾಗಿದೆ, ಗೊತ್ತಲ್ಲ, ಮೇಲ್ ಪೋರ್ಷನ್ ಎಲ್ಲ ಬಂದ್ಬಿಡಿದೆಯಲ್ಲ. ಹಾಗಾಗಿ ಇದು ಯಾವ ಕಾರಣಕ್ಕೆ ಹಾಕ್ಸಿದ್ದು ಶಾಸನ ಅನ್ನೋದು ನಮಗೆ ಮಾಹಿತಿಯ ಕೊರತೆ ಇದೆ, ಯಾಕೆಂದರೆ ಶಾಸನನೇ ಹಾಳಾಗಿದೆ. ಹಾಗೆ ನಾವು ಮೇಲೆ ಹೋಗೋಣವಾ? ಈ ಗುಡಿ ನೋಡಿ, ಇದು ತೆರೆದ ಮುಖಮಂಟಪ. ಈ ತೆರೆದ ಮುಖಮಂಟಪದಲ್ಲಿ ಒಟ್ಟು 12 ಕಂಬಗಳಿದೆ. ಅಲ್ಲಿ ನಿಮಗೆ ಬಹುಮುಖ್ಯವಾಗಿ ನಿಮಗೆ ಒಂದು ಶಾಸನ ನಾನಿಲ್ಲಿ ತೋರಿಸ್ಬೇಕು ನಿಮಗೆ. ಈ ಒಂದು ಮುಖಮಂಟಪಕ್ಕೆ ನಾವು ಪ್ರವೇಶ ಮಾಡುವಂತಹ ಇದರಲ್ಲೇ ಈ ಕಂಬದ ಮೇಲೆ ಒಂದು ಶಾಸನ ಇದೆ. 3 ಸಾಲಿನ ಕನ್ನಡ ಶಾಸನ, ಕನ್ನಡ ಲಿಪಿಯಲ್ಲಿ ಬರೆದಿರುವಂತಹ ಮತ್ತು ಕನ್ನಡ ನುಡಿಯಲ್ಲಿ ಬರೆದಿರುವಂಥ ಈ ಶಾಸನ ಶ್ರೀ ದೇವಕುತಾಲ ಮಾಂಡವೆಲ್ಲ ಎಂಬ ಇದನ್ ಯಾಕೆ ಕೊಂಡೋರ್ ಪಂಚಮಹಾ ಅಂತ ಶುರು ಆಗುತ್ತೆ, ಅಂದರೆ ಎಂಡಾಗತ್ತೆ. ಅಂದರೆ ಶಾಪಾಶಯದೊಂದಿಗೆ ಎಂಡಾಗಿದೆ. ಪೂರ್ತಿ ಶಾಸನ ಇಲ್ಲ ಇವತ್ತಿಗೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ಇಲ್ಲಿ ಹಾಕಿದ್ದಾರೆ, ಏನು ಅಂದರೆ ದೇವಕುಟಾಲ ಅಂತ. ಸೊ ವ್ಯಕ್ತಿಯ ಹೆಸರು ಇಲ್ಲಿದೆ, ಶ್ರೀ ದೇವಕುಟಾಲ. ಓಕೆ. ಹಾಗೆ ಈ ಗುಡಿನಲ್ಲಿ ಈ ಕಂಬಗಳ ಒಂದು ನಲ್ಲಿ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವು ನೋಡ್ಬೋದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ನೋಡಿ, ಇದು ಈ ಆನೆಯಿಂದ ತುಳಿಸ್ತಾ ಇರುವಂಥ ಒಂದು ಉಬ್ಬು ಶಿಲ್ಪ, ಇದು ಶಿಕ್ಷೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಮತ್ತೊಂದು ಉಬ್ಬು ಶಿಲ್ಪ ಇದೆ ನೋಡಿ. ಇದು ಗಂಡು ಹೆಣ್ಣು ಸರಸ ಸಲ್ಲಾಪದಲ್ಲಿ ತೊಡಗಿರುವಂತಹ ಒಂದಿದು, ಅಂದರೆ ರೊಮ್ಯಾನ್ಸ್ ಮಾಡ್ತಿರೋವಂಥದ್ದು. ಈ ರೊಮ್ಯಾನ್ಸ್ ಮಾಡಿದ ಮುಂದಿನ ಘಟನೆಯಲ್ಲಿ ಈ ಗಂಡು ಹೆಣ್ಣಿಗೆ ಜಗಳ ಆಗ್ಬಿಟ್ಟಿದೆ. ಆ ಜಗಳ ಆಗಿರೋ ಕಾರಣ ನೋಡಿ ಇಲ್ಲಿ ಕಿತ್ತಾಡ್ತಿದ್ದಾರೆ. ಯಾವ ಥರ ಒದ್ದಿದ್ದಾರೆ ಅಂದರೆ ನೋಡಿ, ಆ ಹೆಣ್ಣು ಯಾವ ಥರ ಒದಿತಾ ಇದ್ದಾಳೆ. ಬಹುಶಃ ಪರಮವರೇ ನಿಮಗೂ ಇದೆಲ್ಲ ಘಟನೆ ಆಗಿರುತ್ತೆ ಅಂತ ಅನ್ಕೋತೀನಿ. ನೋ ಕಮೆಂಟ್ಸ್. ಕೆಲವು ವಿಚಾರಗಳನ್ನು ನಾವು ಈ ಥರ ಮಾತಾಡೋದು ಬಹಳ ಅಪಾಯ ಅಲ್ಲ. ಬಟ್ ಏನೇ ಆದರೂ ಇದು ವಾಸ್ತವ ತಾನೇ. ಈಗ ನಮ್ಮ ವೀಕ್ಷಕರು ಎಷ್ಟು ಜನ ನೋಡ್ತಿರ್ತಾರೆ, ಅವ್ರ ಮನೆಗಳಲ್ಲೂ ಈ ಘಟನೆಗಳು ನಡೆದಿರೋ ಸಾಧ್ಯತೆಗಳಿದೆ. ಹಾಗಾಗಿ ವಾಸ್ತವ 2 ಘಟನೆನೂ ನಡೆದಿರುತ್ತೆ. ಕೆಲವು ಸಲ ಹಂಗೆ. ಹೌದು. ಸೊ ಹಾಗಾಗಿ 2 ಘಟನೆಯನ್ನು ತೋರಿಸಿದ್ದೀನಿ. ಇದೆಲ್ಲ ಎಲ್ಲರ ಮನೇನು ದೋಸೆ ತೂತೆ ಅಷ್ಟೇ ಅಲ್ವಾ? ಬನ್ನಿ ಮುಂದಕ್ಕೆ ಹೋಗೋಣ. ಹಾಗೆ ಮೇಲೆ ಹೋಗೋದಲ್ಲ, ಮುಂದಕ್ಕೆ ಹೋಗ್ಬೇಕು. ಮೇಲೆ ಹೋಗೋದತ್ತಿ ಮೇಲತ್ತಕ್ಕೆ ಹೇಳಿ ನೋಡಿ, ಕಲ್ಲಿನ. ಹೌದು, ಈ ಕಲ್ಲಿನ ಏನಿದೆಯಲ್ಲ ಇಲ್ಲಿ ಹಿಂದ್ಗಡೆಗೆ ಆ್ಯಕ್ಚುಲಿ ಮೇಲೆ ಹೋಗೋದಕ್ಕೆ ಇದಿತ್ತು, ಪರ್ಮಿಷನ್ ಇತ್ತು. ಇವಾಗ ASI ಬ್ಲಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಹಿಂದೆ ಬಂದು ಇದೊಂದೇ ಗುಡಿ ಅಂತಲ್ಲ, ನಿಮಗೆ ಸಾಕಷ್ಟು ಗುಡಿಗಳಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಅಥವಾ ಈವನ್ ರಾಷ್ಟ್ರಕೂಟರ ಕಾಲದ್ದು ಸಾಕಷ್ಟು ಗುಡಿಗಳಲ್ಲೂ ಅಷ್ಟೇ ಈ ಥರ ಮೇಲಕ್ಕೆ ಏನಾದ್ರು ಇದು ಮಾಡ್ಬೇಕಂದಾಗ ಕಲ್ಲಿನ ಒಂದು ಏಣಿಯನ್ನೇ ಬಳಸೋರು.
ನಾವು ಪಟ್ಟದಕಲ್ನಲ್ಲಿ ಒಂದು ಜೈನ ಗುಡಿ ಅಂತಿದೆ, ಅಥವಾ ಇವಾಗ ನಾವು ಇರೋಂಥ ಈ ಒಂದು ಹೈಹೊಳೆನಲ್ಲೇ ಮುಂದೆ ನೀವು ಹೋದರೆ ನಿಮಗೆ ಕೋಂತಿ ಗುಡಿ ಅಂತ ಒಂದು ಗುಡಿ ಬರುತ್ತೆ, ಅದರಲ್ಲೂ ಕೂಡ ಇದೇ ಥರ ಏಣಿ ಮಾಡಿದ್ದಾರೆ. ಸೊ ಕಲ್ಲಿನ ಏಣಿ, ಬಹುಶಃ ಇದು ಕಲ್ಲಿನ ಏಣಿ ಮಾಡೋದಕ್ಕೆ ಕಾರಣ ಏನು ಅಂದರೆ ತುಂಬ ಭಾರದ ವಸ್ತುವನ್ನು ಮೇಲಕ್ಕೆ ತೊಗೊಂಡು ಹೋಗ್ಬೇಕಲ್ಲ, ಹೊತ್ಕೊಂಡು ಹೋಗೋಕ್ಕೆ ನಿಮಗೆ ನಾರ್ಮಲ್ ಇದು ಮರದ ಏಣಿನಲ್ಲಿ ಮಾಡೋಕ್ಕಾಗಲ್ಲ. ಕಬ್ಬಿಣದ ಎಣ್ಣೆ ಏನಾದ್ರು ಇರ್ತಾರೆ ಸಾಗಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಾಡಿರೋ ಸಾಧ್ಯತೆ ಇದೆ. ಹೌದು, ಉದಾಹರಣೆ ಕಲ್ಲು ಹೊತ್ಕೊಂಡು ಹೋಗೋಕ್ಕೆ. ಬಟ್ ಅವಾಗ ಈ ಕಿಂಡಿನೂ ಮಾಡಿದ್ದಾರೆ ನೋಡಿ ಸರ್. ಹಾಂ ಹೌದು, ಕಿಂಡಿನೂ ಮಾಡಿದ್ದಾರೆ. ಇನ್ಮೇಲೆ ಇನ್ನೊಂದು ಸ್ಟೋರಿನೇ ಇದೆ. ಇನ್ಫ್ಯಾಕ್ಟ್ ನಾವು ಅಲ್ಲಿಂದ ಹೊರಗಡೆಯಿಂದ ನೋಡಿದಾಗ ಮೇಲೆ ಕಾಣಿಸ್ತಾ ಇತ್ತಲ್ಲ ಆ ರಚನೆ. ಹೌದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕುದುರೆ ಒಬ್ಬನ ಓಡಿಸ್ಕೊಂಡು ಹೋಗ್ತಾ ಇರೋದು, ಅಂದರೆ ಸೈನಿಕ ಒಬ್ಬನ ಓಡಿಸ್ಕೊಂಡು ಹೋಗ್ತಾ ಇರೋ ಚಿತ್ರಣ ಕೆತ್ತಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಗಜಲಕ್ಷ್ಮಿ ಒಬ್ಬ ಶಿಲ್ಪ ಇದೆ, ಚಾಮರ ಮತ್ತು ಛತ್ರಿ ಮತ್ತು ಚಾಮರವನ್ನು ಇಲ್ಲಿ ಕೆತ್ತಿದ್ದಾರೆ. ಈ ಎಲ್ಲ ಒಂದು ಶಿಲ್ಪಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಶಿಲ್ಪ ಮತ್ತು ಕನ್ನಡಿಗರೆಲ್ಲ ಈ ಒಂದು ಸ್ಥಳಕ್ಕೆ ಅಥವಾ ಲಾಡ್ಕನ್ ಗುಡಿಗೆ ಬಂದಾಗ ನೋಡಲೇಬೇಕಾಗಿರೋ ಶಿಲ್ಪ, ಮತ್ತೆ ಹೇಳ್ತೀನಿ ನೋಡಲೇಬೇಕಾಗಿರೋ ಶಿಲ್ಪ ಯಾವುದು ಅಂದರೆ ಇಲ್ಲಿ ನೋಡಿ, ಇದು ನಮ್ಮ ಬಾದಾಮಿ ಚಾಲುಕ್ಯರ ರಾಜಲಾಂಛನ. ನಮ್ಮ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಇದು, ವರಾಹ ಲಾಂಛನ ಇದು. ನೀವು ನೋಡ್ಬೋದು ಶಂಖಚಕ್ರ ಕನ್ನಡಿ ಇದೆ, ಕರೆಕ್ಟಾ? ಶಂಖಚಕ್ರ ಬಂದು ವಿಷ್ಣುವಿನ ಒಂದು ಇದಲ್ಲ. ಸೊ ಹಾಗಾಗಿ ಕನ್ನಡಿನೂ ಇದೆ. ಇದು ನಮ್ಮ ಬಾದಾಮಿ ಚಾಲುಕ್ಯರ ಲಾಂಛನ. ಹಾಗಾಗಿ ಯಾರೇ ಕನ್ನಡಿಗರು ಈ ಒಂದು ಐಹೊಳೆಗೆ, ಅದರಲ್ಲೂ ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ಗೆ ಬಂದಾಗ ಈ ಒಂದು ಲಾಂಛನವನ್ನು ಕಣ್ಗೊತ್ಕೊಡಿ ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಎಷ್ಟೆಲ್ಲ ಸಾಧ್ಯಗಳನ್ನ ಮಾಡಿದಂಥ ನಮ್ಮ ಬಾದಾಮಿ ಚಾಲುಕ್ಯರು ತಮ್ಮ ಲಾಂಛನವನ್ನು ಇಲ್ಲಿ ಹಾಕ್ಸಿದ್ದಾರೆ. ಬಟ್ ವರಾಹ ರೆಪ್ರೆಸೆಂಟ್ ಮಾಡುತ್ತೆ? ವರಾಹ ಲಾಂಛನ ಇವ್ರು ಏನಕ್ಕೆ ಹಾಕ್ಸಿದ್ದಾರೆ ಅಂದರೆ, ಮನುಷ್ಯನೊಂದು ಒಂದು ಅರ್ಲಿ ಫಾರ್ಮ್ಸ್ಗಳಿದೆಯಲ್ಲ, ಅಗ್ರಿಕಲ್ಚರ್ ಶುರು ಮಾಡೋದ್ನಲ್ಲ, ಅಗ್ರಿಕಲ್ಚರ್ನ ಅಥವಾ ಒಂದು ಬೇಸಾಯ ಅಂತ ಏನು ಶುರು ಮಾಡೋದ್ನೋ ಅದನ್ನು ಶುರು ಮಾಡೋಕ್ಕೆ ಕಾರಣ ಹಂದಿ ಅಂತೆ, ಹಂದಿ. ಹೇಗೆ ಅಂದರೆ ಈ ಹಂದಿಗಳು ನೆಲದ ಕೆಳಗಡೆ ಏನಾದರೂ ಅಕಸ್ಮಾತ್ ಯಾವುದಾದ್ರು ಇದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಗೆಡ್ಡೆ ಗೆಣಸಿದ್ರೆ ಅದ್ರದ್ದು ಬರುತ್ತಲ್ಲ ಕೋರೆ ಹಲ್ಲು, ಕೋರೆ ಹಲ್ಲಿಂದ ಎತ್ಬಿಡೋವಂತೆ. ಅದನ್ನು ಮನುಷ್ಯ ಸಾಕಷ್ಟು ವರ್ಷ ನೋಡಿದ್ನಲ್ಲ, ಆವಾಗ ಅವನಿಗೆ ಒಂದು ವಿಷಯ ಏನು ಗೊತ್ತಾಗತ್ತೆ ಅಂದರೆ, ನೆಲದ ಅಡಿ ಬಂದು ನಾವು ಈ ಥರ ಇದು ಏನು ಕಾಳು ಹಾಕ್ತಾರೆ, ಏನಂತಾರೆ ಬೀಜ, ಹಾಂ, ನೆಲದ ಅಡಿಯಲ್ಲಿ ಬಂದು ಬೀಜ ಏನಾರು ಹಾಕಿದ್ರೆ ಅದು ಹೊರಗಡೆಗೆ ಇದಾಗಿ ಬರುತ್ತೆ ಅನ್ನೋದು ಅವಾಗ ಅವ್ನು ಕಂಡುಕೊಂಡು, ಅದಾದ್ಮೇಲಿಂದ ಅವ್ನು ಅಗ್ರಿಕಲ್ಚರ್ಗೆ ವಾಳ್ಕೊಂಡಿದ್ದಂತೆ. ಸೊ ಹಾಗಾಗಿ ಹಂದಿ ಅನ್ನೋದು ಅವಾಗಿಂದನೂ ನಮ್ಮ ಒಂದು ಸಂಸ್ಕೃತಿಯ ಭಾಗವಾಗಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇವರು ರೈತಾಪಿ ಜನ ಆಗಿದ್ದ ಕಾರಣ ಬಂದು ಈ ಒಂದು ಹಂದಿಯನ್ನು ಅಥವಾ ವರಾಹವನ್ನು ಲಾಂಛನವಾಗಿ ಬಳಸ್ಕೊಂಡಿದ್ದಾರೆ. ಓಕೆ, ಆದರೆ ಕನ್ನಡ ಸಾಮ್ರಾಜ್ಯ ಅಥವಾ ಹಂಪೆಲೂ ಕೂಡ ಅವ್ರ ಲಾಂಛನ ಕೂಡ ವರಾಹನೇ. ಅವ್ರದ್ದು ಲಾಂಛನ ವರಾಹ. ಕಾರಣ ಏನು ಅಂದರೆ, ಬಾದಾಮಿ ಚಾಲುಕ್ಯರ ನಂತರ ಬಂದು ರಾಷ್ಟ್ರಕೂಟರು ಬರ್ತಾರಲ್ಲ, ರಾಷ್ಟ್ರಕೂಟರ ನಂತರ ಬಂದು ನಮ್ಮ ಕಲ್ಯಾಣದ ಚಾಲುಕ್ಯರು ಬರ್ತಾರೆ, ಗೊತ್ತಲ್ಲ. ಸೊ ಇವೆಲ್ಲ ಒಂದು ಪೀರಿಯಾಡಿಕಲಿ ಲೆಕ್ಕ ನೋಡಿದ್ರೆ ತುಂಬ ಒಂದು ನಮ್ಮ ಕನ್ನಡದ ಸೊಸೈಟಿಗೆ ತುಂಬಾ ಅದು ಪ್ರಭಾವ ಆಲ್ರೆಡಿ ಬೀರಿತ್ತು. ಹಾಗಾಗಿ ಇವ್ರು ಬಂದಾಗ ಏನು ಮಾಡ್ತಾರೆ ಅಂದರೆ, ಹಿಂದೆ ಚಾಲುಕ್ಯರು ಅಂದರೆ ಅದೊಂಥರ ಗ್ರೇಟ್ನೆಸ್ ತಾನೆ, ಓ ಅಂತಂತ ಅಚೀವ್ಮೆಂಟ್ ಮಾಡಿದ್ರಲ್ಲ, ಅದನ್ನೇ ಲೀನಿಯೇಜ್ ಇವ್ರು ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ಅವರು ವರಾಹನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವ್ರೇನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ ನಿಮಗೆ ಏನು ಶಂಖಚಕ್ರ ಜೊತೆಗೆ ನಿಮ್ಮ ಕನ್ನಡಿ ಇದೆಯಲ್ಲ, ಅವ್ರು ಕನ್ನಡಿ ಬದಲಾಗಿ ಕತ್ತಿಯನ್ನು ಬಳಸ್ತಾರೆ. ಕತ್ತಿ ಬಂದು ಶೌರ್ಯದ ಪ್ರತೀಕ. ಮತ್ತು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಅವರ ಒಂದು ಏನು ಲಾಂಛನ ಏನು ಹೇಳುತ್ತೆ ಅಂದರೆ, ಸೂರ್ಯಚಂದ್ರ ಇರುವವರೆಗೂ ನಾವು ಧರ್ಮವನ್ನು ಕಾಪಾಡ್ತೀವಿ ಅನ್ನೋದು ಒಂದು ಅರ್ಥ ಬರುತ್ತೆ. ಕತ್ತಿ ಹಿಡಿದು ಧರ್ಮವನ್ನು ಕಾಪಾಡ್ತೀವಿ, ಹೌದು, ಆ ಥರ ಬರುತ್ತೆ. ಯಾಕೆಂದರೆ ಅವಾಗ ಸ್ವಲ್ಪ ವರ್ಷಗಳ ಮುಂಚೆ, ಇದು ಏನು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವ ಕೆಲವೇ ವರ್ಷಗಳ ಹಿಂದೆ ಬಂದು ಇಸ್ಲಾಮಿಕ್ ಇನ್ವೇಷನ್ ತುಂಬ ದೊಡ್ಡ ಮಟ್ಟಕ್ಕೆ ಆಗಿರುತ್ತಲ್ಲ. ಖಿಲ್ಜಿ ಸಂದರ್ಭದಲ್ಲಿ, ಅಲಾವುದ್ದೀನ್ ಖಿಲ್ಜಿ ಸಂದರ್ಭದಲ್ಲಿ, ಹಾಗೂ ಮೊಹಮ್ಮದ್ ಬಿನ್ ತುಗ್ಲಕ್ ಇವ್ರ ಸಂದರ್ಭದಲ್ಲಿ ಬಂದು ಸಾಕಷ್ಟು ದಾಳಿ ಆಗಿರೋ ಕಾರಣ ಆ ಒಂದು ಇದನ್ನು ಇಡ್ತಾರೆ, ರಾಜಲಾಂಛನವನ್ನಾಗಿ ಅದನ್ನು ಬಳಸ್ಕೋತಾರೆ. ಇವ್ರ ಕನ್ನಡಿನ ಬಾದಾಮಿ ಚಾಲುಕ್ಯರು ಕನ್ನಡಿನ ಇಟ್ಕೊಂಡಿರೋದು ಒಂದು ಅರ್ಥ ಏನು ಬರುತ್ತೆ ಅಂದರೆ, ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಅಂತ, ಆಡಳಿತದಲ್ಲಿ ಪಾರದರ್ಶಕತೆ ಅನ್ನೋದು ಒಂದು ಅರ್ಥ ಬರುತ್ತೆ. ಈಗ ನೋಡಿ, ಈಗ ಈ ಗುಡಿಯನ್ನು ನೀವು ಸರಿಯಾದ ರೀತಿ ನೋಡಿ, ಇದು ಕಮ್ಯುನಿಟಿ ಹಾಲ್ ಹೌದೋ ಅಲ್ವೋ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಊಟ ಬಡಿಸಿ ಈಗ ಬಂದು ನಾನು ಇಲ್ಲಿ ಕೂತ್ಕೋತೀನಿ ಊಟಕ್ಕೆ, ನೀವು ಆ ಕಡೆ ಕೂತ್ಕೊಳ್ಳಿ, ಎಲೆ ಹಾಕೊಳ್ಳಿ, ಇಲ್ಲಿಗೆ ಇಲ್ಲಿ ಜಾಗ ಇದೆಯಾ ಓಡಾಡೋಕ್ಕೆ ಊಟಕ್ಕೆ? ಕರೆಕ್ಟಾ? ಹಾಂ, ಇದೇ ಥರ ನೋಡಿ, ಅಲ್ಲಿ ಹಿಂದೆಗೂ ಇದೆ ನೋಡಿ, ನೀವು ಕೂತಿರೋ ಹಿಂದೆಗೂ ಕರೆಕ್ಟ್, ಗೊತ್ತಾಯ್ತಲ್ಲ. ಕೂತು ಉಪನಯನ ಅಥವಾ ಇನ್ನೊಂದೇನೋ ಮಾಡಿದಾಗ ಈ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಇಲ್ಲಿ ಅವಕಾಶ ಇದೆ. ಹಾಂ, ಸೊ ಹಾಗಾಗಿ ಇದೊಂದು ಕಮ್ಯುನಿಟಿ ಹಾಲ್. ಇದು ನೋಡಿ, ಇಲ್ಲಿ ಕುತ್ಕೊಳ್ಳೋಕೆ ಹೆಂಗೆ ಜಾಗ ಮಾಡ್ಕೊಂಡಿದ್ದಾರೆ, ಇಲ್ಲಿ ಕಟ್ಟೆ ಮಾಡ್ಕೊಂಡಿದ್ದಾರೆ. ಬಂದರು ಆರಾಮಾಗಿ ಇಲ್ಲಿ ಕುತ್ಕೊಂಡ್ರು, ಊಟ ಬಡಿಸೋದಾಗ ಊಟ ಮಾಡಿದ್ರು. ಇದೊಂದು ಗೊತ್ತಾಯ್ತಲ್ಲ, ಇದು ಅಷ್ಟೇ.
ಸೊ ಆ ಕಾರಣಕ್ಕೆ ವಾಸ್ತು ವಿದ್ವಾಂಸರು ಇದನ್ನು ಯಾವ ಕಾರಣಕ್ಕೆ ಕಟ್ಟಿದ್ದಾರೆ, ಇದು ನಾರ್ಮಲ್ ಗುಡಿಗಳಲ್ಲಿ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡೋ ಥರನ ಅಥವಾ ಕಮ್ಯುನಿಟಿ ಹಾಲ್ನಲ್ಲಿ ಈಗ ಒಂದು ಬರ್ಡೇ ಫಂಕ್ಷನ್ ನಡೀತಾ ಇತ್ತು, ಮ್ಯಾರೇಜ್ ಫಂಕ್ಷನ್ ನಡೀತಾ ಇತ್ತು, ಆ ಒಂದು ಕಾರಣಕ್ಕೆ ಕಟ್ಟಿರ್ಬೋದಾ ಅನ್ನೋದನ್ನು ಈ ಒಂದು ವಾಸ್ತುವಿನ ರಚನೆಯನ್ನು ಸರಿಯಾದ ರೀತಿ ಗಮನಿಸಿ ಆಮೇಲಿಂದ ಇದಕ್ಕೆ ಇವರು ಮಂಟಪದ ಶೈಲಿ ಅಂತಲೇ ಹೆಸರು ಕೊಡ್ತಾರೆ. ಮಂಟಪದ ಶೈಲಿ ಅಂತ ಅನ್ನೇ ಹೆಸರು ಕೊಟ್ಟು ಈ ಒಂದು ಏನು ಡಿಬೇಟ್ಸ್ಗಳಿಗೆ ಅಂತ್ಯ ಆಡಲಾಗತ್ತೆ. ಹಾಗೂ ಇದನ್ನು ಕೂಡ ಒಂದು 7-8ನೇ ಶತಮಾನದ ಕಾಲಕ್ಕೆ ಅವರು ಇದು ಮಾಡ್ತಾರೆ, ಅಂದರೆ ಕಟ್ಟಲಾಗಿದೆ ಅಂತ ನಿರ್ಧಾರಕ್ಕೆ ಬರ್ತಾರೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ಗರ್ಭಗುಡಿ. ಈ ಗರ್ಭಗುಡಿ ಮುಂದೆ ಒಂದು ಸಣ್ಣದೊಂದು ವೆಸ್ಟಿಬ್ಯೂಲ್ ಇದೆ, ಅಂತರಾಳ ಆದಮೇಲಿಂದ ನೋಡಿ ಎಷ್ಟು ಸಣ್ಣ ಒಂದಿದು. ಆ ಕಡೆ ಈ ಕಡೆ ನಿಮಗೆ ದ್ವಾರಪಾಲರು ಕೂಡ ಇದ್ದಾರೆ. ಒಂದು ಸಣ್ಣ ವೆಸ್ಟಿಬ್ಯೂಲ್ ಅಥವಾ ಅಂತರಾಳ ಇದೆ, ಮುಂದ್ಗಡೆಗೆ ಈ ನಂದಿ ಮಂಟಪ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಹಿಂದೆ ನಾನು ಹೇಳಿದ್ನಲ್ಲ ಲಾಕನ್ನ ಒಂದು ಪರಿವಾರ ಇಲ್ಲಿ ಬಂದು ಇದ್ರು ಅನ್ನೋದಕ್ಕೆ ನೋಡಿ ಇಲ್ಲಿ ಕುಟ್ಟಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡವ್ರು ಆ್ಯಕ್ಚುಲಿ ಖಾರ ಕುಟ್ಟಕ್ಕೆ. ಹೌದು. ಹಾಗೆ ಇಲ್ಲೆಲ್ಲೋ ನೋಡಿದ್ದೆ ನಾನು ಆ್ಯಕ್ಚುಲಿ ಅವರು ಎಮ್ಮೆಗಳು ಅದು ಇದನ್ನೆಲ್ಲ ಕಟಾಕಳಕ್ಕೆಲ್ಲ ಜಾಗ ಮಾಡ್ಕೊಬಿಟ್ಟಿದ್ರು. ಇಲ್ಲಿತ್ತ ಒಳಗಡೆ ದನ ಕಟ್ಟಕ್ಕೆ ಇಲ್ಲ ಅಥವಾ ಎಲ್ಲ ನೋಡಿದೆ ಲಾಸ್ಟ್ ಟೈಮ್ ಬಂದಾಗ ತೊಗೊಂಡಿದ್ದು. ಇದು ಲಾರ್ಡ್ ಖಾನ್ ಗುಡಿ ಬಗ್ಗೆ ಒಂದು ಸಮಗ್ರವಾದ ವಿವರ ನೋಡಿ. ಇಲ್ಲಿ ಲಾರ್ಡ್ ಖಾನ್ ಟೆಂಪಲಲ್ಲಿ ಯಾರೋ ಲಾರ್ಡ್ ಖಾನ್ ಅಂತನೋರು ಇದ್ರು ಅಂತ ಹೇಳ್ತಾರಲ್ಲ ನೋಡಿ, ಅವರಲ್ಲಿ ಮನೆ ಮಾಡ್ಕೊಂಡಿದ್ದಕ್ಕೆ ನೋಡಿ ಇಲ್ಲಿ ಕುಲ್ಲಲ್ಲೇ ಚೌಕಬರ ಕೆತ್ಕೊಂಡು ಅಳುಗುಳಿ ಮನೆ ಆಟ ಆಡಿಕೊಂಡು ಅದೆಲ್ಲ ಕೆತ್ಕೊಂಡು ಎಷ್ಟು ಹಾಳು ಮಾಡಿದ್ದಾರೆ. ಇದು ನೋಡಿ, ಇದು ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ನೋಡಿ ಈ ಕಟ್ಟೆಗಳಿದಾವಲ್ಲ ಕೂತ್ಕೊಳ್ಳೋಕೆ, ಇಲ್ಲಿ ಬಂದಾಗ ಅದೆಷ್ಟು ವಿರೂಪ ಮಾಡಿದ್ದಾರೆ ನೋಡಿ. ಪುಣ್ಯಕ್ಕೆ ASI ಅಂತ ಒಂದು ಡಿಪಾರ್ಟ್ಮೆಂಟ್ ಬಂದಿದ್ದೆಲ್ಲ ಉಳಿಸಿದೆ. ಸ್ನೇಹಿತರೆ, ಈ ನಮ್ಮ ಐಹೊಳೆಯ ದೇವಾಲಯಗಳನ್ನು ನೋಡೋಕೆ ಅಂತ ಹೇಳಿ ಕನ್ನಡಿಗರಂತೂ ತುಂಬ ಜನ ಬಂದೇ ಬರ್ತಾರೆ. ಆದರೆ ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದವ್ರಿಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ, ಪ್ರೀತಿ. ಸೊ ಮಹಾರಾಷ್ಟ್ರದಿಂದ ಒಂದಷ್ಟು ಜನ ನಮ್ಮ ಸಹೋದರಿಯರು ಬಂದಿದ್ದಾರೆ, ಅವ್ರು ಮಾತಾಡ್ಸೋಣ. ನಮಸ್ಕಾರ. नमस्कार। आप कहाँ से? बारामती। बारामती बोले तो? महाराष्ट्र। महाराष्ट्र। कैसे लगा ये टेम्पल, कैसे लग रहा है? बहुत अच्छा लगा। इधर का स्ट्रक्चर ही बहुत अच्छा लगा हमें। बार बार आके देखना चाहती हूँ। ग्रेट। महाराष्ट्र में ऐसा है? नहीं है, महाराष्ट्र में नहीं है, पर ज़्यादातर नहीं है। मंदिर यहाँ ही है। हमने पहले फ़ोन पे देखा था, इसलिए हम विजिट करने आ गए। ट्रिप कितने लोग? 31। ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಮಾಹಿತಿಯ ಕೊರತೆ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಗುಡಿಗಳಿದೆ. ಆದರೆ ಈಗೇನಾಗಿದೆ ಅಂದರೆ ಇದು ಕರ್ನಾಟಕದ ಗುಡಿಗಳೇನಿದೆಯಲ್ಲ ಇದೆಲ್ಲ ಬಂದು ನಮ್ಮ ರಾಜಾಶ್ರಯದಲ್ಲಿ ಕ್ಯಾಪಿಟಲ್ನಲ್ಲಿ ನಾವು ನೋಡ್ತಿರೋಂಥ ಗುಡಿಗಳು ಜಾಸ್ತಿ ಇದೆ. ಕರೆಕ್ಟಾ? ಈಗ ಇದೇ ಇರ್ಬೋದು, ಹಂಪಿ ಇರ್ಬೋದು, ನಮ್ಮ ಬೇಲೂರು ಹಳೇಬೀಡು ಅಂತ ಕ್ಯಾಪಿಟಲಲ್ಲಿ ಇರೋಂಥದ್ದು. ನಾವು ಆಡಳಿತ ಮಾಡೋ ಸಂದರ್ಭದಲ್ಲಿ ನಮ್ಮದೇ ಕನ್ನಡ ರಾಜಮನೆತನ ಆಡಳಿತ ಮಾಡೋ ಸಂದರ್ಭದಲ್ಲಿ ಆ ಭಾಗಗಳಲ್ಲೂ ಸಾಕಷ್ಟು ಗುಡಿಗಳನ್ನ ಕಟ್ಟಿದ್ದೀವಿ. ಉದಾಹರಣೆಗೆ ಈಗ ನೀವು ಕೊಲ್ಲಾಪುರದ ಮಹಾಲಕ್ಷ್ಮಿ ಇರ್ಬೋದು. ಆ ಕೊಲ್ಲಾಪುರದ ಅದೇ ಸ್ಥಳದಲ್ಲಿ ಬಂದು ನಮ್ಮ ಶಿಲಾಹಾರರು ಕಟ್ಟಿರುವಂತಹ ಕೋಪೇಶ್ವರ ಗುಡಿ ಇದೆ ಕೊಲ್ಲಾಪುರದಲ್ಲಿ. ಅದು ನನಗೆ ಹೊಟ್ಟೆ ಉರಿದೋಗುತ್ತೆ, ಅವೆರಡೂ ಗುಡಿ ಕರ್ನಾಟಕಕ್ಕೆ ಯಾಕೆ ಸೇರಲಿಲ್ಲ ಅಂದ್ಬಿಟ್ಟು. ಯಾಕೆಂದರೆ ಬಾರ್ಡ್ರಲ್ಲಿ ಇರೋಂಥದ್ದು ಅದು ಕರ್ನಾಟಕಕ್ಕಾದ್ರು ಸೇರಿದರೆ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಬೇಲೂರಿಗೆ ಪ್ರತಿಸ್ಪರ್ಧಿಯಾಗಿ ಇನ್ನೊಂದು ಗುಡಿ ನಾವು ಹಿಂಗೆ ಇಡ್ಬೋದಾಯಿತು ನಮ್ಮದೇ ರಾಜ್ಯದಲ್ಲಿ. ಅಷ್ಟು ಸೊಗಸಾಗಿರೋಂಥ ಗುಡಿ ಒಂದು ಈಗ ಅಲ್ಲಿ ಸಿಗಾಕೊಂಡಿದೆ ಆ್ಯಕ್ಚುಲಿ. ಅದಲ್ಲದೆ ಬಂದು ಮಹಾರಾಷ್ಟ್ರದ ಬೇರೆ ಬೇರೆ ಜಿಲ್ಲೆಗಳನ್ನು ಸಾಕಷ್ಟಿದೆ. ಒಂದು ಸಮಸ್ಯೆ ನಾನೇನು ನೋಡಿದ್ದು ಅಂದರೆ ಅಟ್ಲೀಸ್ಟ್ ನಮ್ಮಲ್ಲಾದರೂ ಕರ್ನಾಟಕದಲ್ಲಿ ನಮ್ಮ ಹಳೆಯ ಗುಡಿಗಳನ್ನ ಒಂದಷ್ಟು ಜೀರ್ಣೋದ್ಧಾರಗಳನ್ನ ಮಾಡ್ತಿದ್ದೀವಿ. ಯಾಕೆಂದರೆ ಅದು ನಮ್ಮ ಇತಿಹಾಸದ ಭಾಗ ಅಲ್ವಾ. ಈಗ ರಾಷ್ಟ್ರಕೂಟರು, ಚಾಲುಕ್ಯರು ಇವರೆಲ್ಲ ನಮ್ಮ ಇತಿಹಾಸದ ಭಾಗ, ಅಥವಾ ಹೊಯ್ಸಳರು ಗುಡಿಗಳಿರ್ಬೋದು. ಕೆಲವು ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಹಳೆ ಗುಡಿಗಳನ್ನ ರೀಸ್ಟೋರ್ ಮಾಡೋ ಒಂದು ಕೆಲಸ ಮಾಡ್ತಿದ್ದೀವಿ. ಆದರೆ ಮಹಾರಾಷ್ಟ್ರದ ಸರ್ಕಾರಗಳಿಗೆ ಯಾವುದೇ ಗುಡಿಗಳನ್ನು ರೀಸ್ಟೋರ್ ಮಾಡುವ ಆಸಕ್ತಿ ಇಲ್ಲ. ಕಾರಣ ಏನು ಅಂದರೆ ಅಲ್ಲಿ ಕಟ್ಟಿರೋದೆಲ್ಲ ಗುಡಿಗಳು ಕನ್ನಡದವರು. ಯಾಕೆಂದರೆ ಶಿವಾಜಿ ಬಂದ ನಂತರ ಬಂದು ಶಿವಾಜಿ ಯಾವುದೇ ಒಂದು ಗುಡಿಗಳನ್ನ ಅವ್ರು ಕಟ್ಟಿಲ್ಲ. ಅವರು ಮಹಾರಾಷ್ಟ್ರದಲ್ಲಿ ನಾವು ನೋಡೋದು ಪಕ್ಕ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಇವಾಗ ಎಲ್ಲೋರ ಬೆಲ್ಟ್ ನಾವೇನು ನೋಡ್ತೀವಲ್ಲ, ಎಲ್ಲೋರದಲ್ಲಿ ಸುಮಾರು 34 ಕೇವ್ ಟೆಂಪಲ್ಸ್ಗಳೇನಿದೆ ಅದನ್ನು ಎಲ್ಲೋರ ನಮ್ಮ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕೂರಿಸಿರೋವಂಥದ್ದು. ಅದೇ ರೀತಿ ಈಗಾಗಲೇ ಕೋಪೇಶ್ವರ ಅಂತ ಒಂದು ಗುಡಿ ಹೇಳಿದೆ. ಆಮೇಲೆ ನಿಮಗೆ ಲೋನಾರ್ ಅಂತ ಒಂದು ಸ್ಥಳ ಇದೆ. ಲೋನಾರ್ ಅನ್ನೋ ಸ್ಥಳದಲ್ಲಿ ನಮ್ಮ ಚಾಲುಕ್ಯರು ಕಟ್ಟಿರೋಂಥ ಗುಡಿಗಳು ಅಲ್ಲಿದೆ. ಆಮೇಲೆ ದೇವಗಿರಿ ಅನ್ನೋದು ಇವರ ಕ್ಯಾಪಿಟಲ್ ಆಗಿತ್ತು, ಸೆವೆನ್ರು. ಆ ದೇವಗಿರಿ ಕಾಂಪ್ಲೆಕ್ಸ್ನಲ್ಲೇ ಸಾಕಷ್ಟು ಟೆಂಪಲ್ಗಳು ಈಗಲೂ ಉಳ್ಕೊಂಡಿದೆ. ಆಮೇಲಿಂದ ಮತ್ತೆ ನೀವು ನೋಡೋದಾದರೆ ಹಿಂಗೋಲಿ ಅಂತ ಒಂದು ಜಾಗ ಇದೆ. ಅಲ್ಲಿ ನಾಗನಾಥ ಟೆಂಪಲ್ ಅಂತ ಇದೆ. ಅದನ್ನು ಕಟ್ಟಿದ್ದು ನಮ್ಮ ಸೆವುಂಡ್ರು ಕಟ್ಟಿದ್ದು. ಹಾಗೆ ನಾಸಿಕ್ನಲ್ಲಿ ಹೋದರೆ ಸಿನ್ನರ್ ಅಂತ ಒಂದು ಸ್ಥಳ ಇದೆ, ತುಂಬ ಅದ್ಭುತವಾಗಿದೆ ಗುಡಿಗಳು ಆ್ಯಕ್ಚುಲಿ. ಸೊ ಹಾಗೆ ಎಷ್ಟೊಂದು ಗುಡಿಗಳಿದೆ. ನಿಮಗೆ ಇದಕ್ಕೆ ಹೋದರೆ ಅಹಮದ್ ನಗರ್ಗೆ ಹೋದರೆ ಅಲ್ಲೂ ಕೂಡ ನಮ್ಮ ಶಿಲಾಹಾರರು ಮತ್ತು ಸೆವುಂಡ್ರು ಕಟ್ಟಿರೋಂಥ ಗುಡಿಗಳು.
ಮತ್ತು ರಾಷ್ಟ್ರಕೂಟರು ಕಟ್ಟಿರೋಂಥದ್ದು ಸಾಕಷ್ಟು ಜೈನ ಸ್ಮಾರಕಗಳು ಕೂಡ ಇದೆ. ಬಟ್ ಏನಂದರೆ ಮಹಾರಾಷ್ಟ್ರಕ್ಕೆ ಆ ಒಂದು ಆಸಕ್ತಿ ಇಲ್ಲ. ಕನ್ನಡಿಗರ ಇತಿಹಾಸ ಅದಾಗಿರೋ ಕಾರಣ ಅದನ್ನು ಮುಂದಕ್ಕೆ ತೊಗೊಂಬರೋಕ್ಕೆ ಆಸಕ್ತಿ ಇಲ್ದಿರೋ ಕಾರಣ ಅಲ್ಲೆಲ್ಲವೂ ಪಾಳು ಬಿದ್ದಿದೆ, ಯಾವುದೂ ರಿಸ್ಟೋರೇಷನ್ ಆಗಿಲ್ಲ. ಕೆಲವುದಿದೆ ಚೆನ್ನಾಗಿದೆ. ಅಂದರೆ ಆ ಭಾಗದಲ್ಲಿ ಏನಕ್ಕೆ ಕಮ್ಮಿ, ನಮ್ಮಲ್ಲಿ ಏನಕ್ಕೆ ಜಾಸ್ತಿ ಅಂದರೆ ಇದು ನಮ್ಮದು ಇದಲ್ವ, ಕೋರ್ ಏರಿಯಾ ಅಲ್ವಾ, ರಾಜಧಾನಿ ಭಾಗಗಳಾಗಿರೋ ಕಾರಣ ಅಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇದು ಸ್ವಲ್ಪ ದೂರದಲ್ಲಿರೋ ಕಾರಣ ಸ್ವಲ್ಪ ಕಡಿಮೆ ಇದೆ. ಆದರೆ ನಮ್ಮ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಕಾಲಕ್ಕೆ ಬಂದಾಗ ಅವತ್ತು ಇನ್ನೂ ಶ್ರೀಮಂತಿಕೆ ನಾವು ಜಾಸ್ತಿ ಆಗಿಬಿಟ್ಟಿದ್ದೀವಿ, ಗೊತ್ತಲ್ಲ, ತುಂಬ ಶ್ರೀಮಂತರು. ಯಾಕೆಂದರೆ 3 ಸಮುದ್ರವೂ ನಮ್ಮದಾಗಿರೋ ಕಾರಣ, ತುಂಬಾ ಟ್ರೇಡಿಂಗ್ ನಡೆದಿರೋ ಕಾರಣ ಅವ್ರು ಕಟ್ಟಿದ್ರಲ್ಲ ಟೆಂಪಲ್ಸ್. ಅದಾದಮೇಲಿಂದ ಅದನ್ನು ನಮ್ಮ ದೌರ್ಭಾಗ್ಯ ಏನಂದರೆ ಮಹಾರಾಷ್ಟ್ರ ಅವತ್ತಿಗಾಗಲೇ ಇವ್ರಿಗೆ ಈ ಡೆಕ್ಕನ್ ಸಲ್ತನೇಟ್ಸ್ ಅಂತ ಏನು ಹೇಳ್ತೀವೋ ಅವ್ರಿಗೆ ಆ ಒಂದು ಭಾಗ ಆಗಿರೋ ಕಾರಣ ಆ ಭಾಗದಲ್ಲಿ ಯಾವುದೂ ಟೆಂಪಲ್ ಕನ್ಸ್ಟ್ರಕ್ಷನ್ ನಿಂತೋಗಿದೆ. ಸೊ ಕೊನೆಯದಾಗಿ ನಾನು ಏನು ಹೇಳೋದು ಅಂದರೆ ಮಹಾರಾಷ್ಟ್ರದಲ್ಲಿ ಈ ಥರ ಟೆಂಪಲ್ ಕನ್ಸ್ಟ್ರಕ್ಷನು ತುಂಬ ದೊಡ್ಡದಾಗಿರೋದು ನಮ್ಮ 7ರ ಅಂತ್ಯದೊಂದಿಗೆ ಅದೂ ಮುಗಿದೋಗಿದೆ. ಅದಾದಮೇಲಿಂದ ಮಹಾರಾಷ್ಟ್ರದ ಯಾವುದೇ ಒಂದು ಗುಡಿಗಳು, ದೊಡ್ಡ ಗುಡಿಗಳ ನಿರ್ಮಾಣ ಆಗಿಲ್ಲ. ಇದು ವಾಸ್ತವ. ಹಾಗಾಗಿ ಆ ಹೆಣ್ಮಕ್ಳುಗಳಿಗೆ ನಾಲೆಜ್ ಇಲ್ಲ. ಇನ್ನೊಂದು, ಸರ್ಕಾರ ಕರ್ನಾಟಕದ ಇತಿಹಾಸದ ಭಾಗ ಆಗಿರೋ ಕಾರಣ ಜೀರ್ಣೋದ್ಧಾರ ಮಾಡಿಲ್ಲ ಅಂತ ನಾವು ಅನ್ಕೋಬೇಕಾಗತ್ತೆ. ಹೌದೌದು, ಇಡೀ ಮಹಾರಾಷ್ಟ್ರನೇ ಕರ್ನಾಟಕವಾಗಿತ್ತಲ್ಲ, ಅದನ್ನು ನಾವು ಹೇಳೋದಲ್ಲ. ಬಾಲಗಂಗಾಧರ್ ತಿಲಕ್ ಅವರೇನೆ ಬಂದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲೇ ಬೆಳಗಾವಿಗೆ ಬಂದು ಒಂದು ಸಭೆಯಲ್ಲಿ ಅವರೇ ಹೇಳ್ತಾರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ಬೇರೆ ಅಲ್ಲ, ಎರಡೂ ಒಂದೇ, ನಮ್ಮ ಈ ಎರಡರಲ್ಲೂ ಇದ್ದದ್ದು ಒಂದೇ ರಕ್ತ, ಮತ್ತು ನಾವು ಆಡ್ತಿದ್ದ ಭಾಷೆ ಕನ್ನಡ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮಹಾರಾಷ್ಟ್ರ ಕರ್ನಾಟಕದ ಒಂದು ಭಾಗ. ಇನ್ನೊಂದು ನಿಮ್ಮ ಕುತೂಹಲ ಕೇಳ್ತೀನಿ, ಕರ್ನಾಟಕ ಅನ್ನುವ ಅರ್ಥ, ಮಹಾರಾಷ್ಟ್ರ ಅನ್ನುವ ಅರ್ಥ ಎರಡೂ ಒಂದೇ. ಕರ್ನಾಟಕ ಅಂದರೆ ಏನು? ಕರುನಾಡು, ಎತ್ತರದ ಪ್ರದೇಶ ಅಥವಾ ದೊಡ್ಡ ಪ್ರದೇಶ ಅಂತ ಬರುತ್ತೆ. ಮಹಾರಾಷ್ಟ್ರ ಅಂದ್ರೇನು? ಮಹಾ, ಬಿಗ್ ಲ್ಯಾಂಡ್, ಅಷ್ಟೇ. ಎರಡೂ ಅದೇ ಅರ್ಥ. ಅಂದರೆ ಡೆಕ್ಕನ್ ಪ್ಲೇಟು ಬೇಸಿಕಲಿ ಇವೆರಡಕ್ಕೂ ಒಂದೇ ಹೆಸರೇ ಇರೋದು ಕೂಡ. ಇವೆರಡೂ ಇಂದಿನ ಒಂದು ವಿಶಾಲ ಕರ್ನಾಟಕದ ಭಾಗಗಳಷ್ಟೇ. ಬನ್ನಿ, ನಾನು ಶಾಸನಗಳನ್ನ ತೋರಿಸ್ಬೇಕು. ಹೌದು. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.